श्रीगुरुभ्यो नमः। हरिः ओम्। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। भवति तद्भावादेडं कोऽपि वाग्मी जडमधिरविजन्तुः जायते प्राज्ञमूलिः सकलवचनचेतो देवता भारती सा मम वचसि दत्तां सन्निधिं मानसे च तपो विद्या विरक्त्यादिसद्गुणोऽघाकरानहं वादिराजगुरो वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रीतिसुविद्या वादशालिनः इष्टदान् कष्टहर्तृन्नः विद्यामान्यान्मुनीन् नमः। श्रीवेदान्तमहाचरं हि परितः संयोज्य सूत्राहिपं सद्वाताकपोषितात्महृदयं तत्पूर्वपक्षासुरैः सिद्धान्तो गुरुरैश्वरैश्च मदितो यः कृष्णदुग्धामृतिः स्वीयानामृतं प्रयच्छति समां पायाद्गुणोद्यन्मणिः। श्रीगुरुभ्यो नमः। हरिः ओम्। ಭಗವಂತ ಅವತಾರವನ್ನು ಮಾಡಿ ಬೇರೆ ಬೇರೆ ಅಸುರರ ಸಂಹಾರವನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಈಗ ತೃಣಾವರ್ತ ಎಂಬಂತಹ ಅಸುರ ಭಗವಂತನನ್ನು ಸಂಹಾರ ಮಾಡಬೇಕು ಅಂತ ಬಂದಿದ್ದಾನೆ. ಆ ತೃಣಾವರ್ತ ಎಂಬಂತಹ ಅಸುರನನ್ನು ಭಗವಂತ ಸಂಹಾರ ಮಾಡಿದ. ಹೇಗೆ ಅಂತ ಕೇಳಿದರೆ, ವಾಸ್ತವಿಕವಾಗಿ ತೃಣಾವರ್ತ ಭಗವಂತನನ್ನು ಸಂಹಾರ ಮಾಡಬೇಕು ಅಂತ ಬಂದವನು. ಭಗವಂತನನ್ನು ಸಂಹಾರ ಮಾಡಬೇಕು ಅಂತ ಬಂದಿರತಕ್ಕಂತಹ ಅಸುರ ತಾನೇ ಆ ಭಗವಂತನ ಕೈಯಿಂದ ಸಂಹಾರವಾದ. ಇಲ್ಲಿ ರಾಜರು ಅದನ್ನು ವಿಶ್ಲೇಷಣೆ ಮಾಡುವಾಗ ತನಗಿಂತ ಭಾರವಾಗಿರತಕ್ಕಂತಹ ವಸ್ತು ತೃಣಾವರ್ತ ಇಡೀ ವಿಶ್ವವನ್ನು ಧರಿಸಿರತಕ್ಕಂತಹ ಭಗವಂತನನ್ನು ಸಂಹಾರ ಮಾಡಲಿಕ್ಕೋಸ್ಕರ ಬಂದಿರತಕ್ಕಂಥವನು. ಆ ತನಗಿಂತ ಭಾರವಾಗಿರತಕ್ಕಂತಹ ಭಗವಂತನ ಧರಿಸಲಿಕ್ಕಾಗದೆ ತಾನೇ ಸಂಹೃತವಾದ ಅಂತ ಹೇಳ್ತಾರೆ. ಇನ್ನು ಆ ತೃಣಾವರ್ತ ಅಸುರ ಅವನು ಗೋಕುಲಕ್ಕೆ ಬರತಕ್ಕಂತಹ ಸಂದರ್ಭದಲ್ಲಿ ಎಲ್ಲ ಅಲ್ಲಿರತಕ್ಕಂತಹ ಗೋಕುಲ ವಾಸಿಗಳ ಅವರಿಗೆ ಸಂಕಟವನ್ನು ನೀಡಿದ್ದ. ಅಂದರೆ ಬಿರುಗಾಳಿಯನ್ನು ಭರಿಸಿ ಅವರ ಆ ಗೋಕುಲದಲ್ಲಿರತಕ್ಕಂತಹ ಜನರ ಎಲ್ಲ ಅವರಿಗೆ ಒಂದು ರೀತಿಯಾಗಿರ್ತಕ್ಕಂತಹ ಕಷ್ಟಕ್ಕೆ ಕಾರಣನಾಗಿದ್ದ. ಅವರು ಈ ತೃಣಾವರ್ತ ಬಂದಾಗ ಅವರ ಕಣ್ಣುಗಳೆಲ್ಲವೂ ಕೂಡ ಆವೃತವಾಯಿತು. ಬಿರುಗಾಳಿ, ಧೂಳು ಇತ್ಯಾದಿಗಳಿಂದಾಗಿ ಅವರ ಕಣ್ಣುಗಳು ಆವೃತವಾಯಿತು. ಇದನ್ನು ರಾಜರು ವಿಶ್ಲೇಷಣೆ ಮಾಡ್ತಾರೆ. ಭಗವಂತ ತೃಣಾವರ್ತನಿಗೂ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಕಷ್ಟವನ್ನು ನೀಡಿದ ಅಂತ. ಹೇಗೆ ಅಂತ ಕೇಳಿದರೆ ಅದನ್ನು ಬಿಡಿಸ್ತಾರೆ. ಚಕ್ಷುಶೌರ್ಯವಲಂ ಜಗಾಮ ಪರಿವೃತಾಕ್ಷ ಪ್ರಭೋ ರೋಜಸ ಅಂತ ಹೇಳಿಕೊಂಡು ವಾದಿರಾಜರು ಅದನ್ನು ವಿಶ್ಲೇಷಣೆ ಮಾಡ್ತಾರೆ. ಇವನು ತೃಣಾವರ್ತ ಆ ಗೋಕುಲದಲ್ಲಿರತಕ್ಕಂತಹ ಜನರ ಕಣ್ಣಿಗೆ ಧೂಳು ಅವರನ್ನು ಸಂಕಟಕ್ಕೆ ಒಳಪಡಿಸಿದ್ರಿಂದಾಗಿ ಇವನು ಕೂಡ ಅದೇ ಕಷ್ಟಕ್ಕೆ ಒಳಗಾದ. ಅಂದರೆ ನಾವು ಇನ್ನೊಬ್ಬರಿಗೆ ಕಷ್ಟವನ್ನು ನೀಡಿದೆವು ಅಂತ ಹೇಳಿದರೆ ಅದೇ ಕಷ್ಟಗಳು ನಮಗೂ ಕೂಡ ಬಾಧಿಸ್ತದೆ. ಯಾಕೆ ಅಂತ ಕೇಳಿದರೆ, ಒಬ್ಬ ಅಸುರ ಆ ಗೋಕುಲದಲ್ಲಿರ್ತಕ್ಕಂತಹ ಸಜ್ಜನರನ್ನು ಬಾಧಿಸಿದ. ಅಂದರೆ ಗೋಕುಲದಲ್ಲಿರ್ತಕ್ಕಂತಹ
ಯಾರು ಗೋಪಾಲಕರು ಯಾರಿದ್ದಾರೆ ಅವರನ್ನು ಒಂದು ರೀತಿಯಾಗಿ ಅವರಿಗೆ ಕಷ್ಟವನ್ನು ನೀಡಿದ. ಅದೇ ಕಷ್ಟಗಳು ಇವನಿಗೂ ಕೂಡ ಬಾಧಿಸಿತು. ಕೃಷ್ಣ ಏನು ಮಾಡಿದ ಅಂತ ಹೇಳಿದರೆ, ಅದೇ ಕಷ್ಟವನ್ನು ಈ ತೃಣಾವರ್ತನಿಗೂ ಕೂಡ ನೀಡ್ತಾನೆ. ಹೇಗೆ ಅಂತ ಕೇಳಿದರೆ, ಆ ತೃಣಾವರ್ತನಿಗೂ ಕೂಡ ಒಂದಷ್ಟು ಉಪದ್ರವವನ್ನು ನೀಡ್ತಾನೆ. ಕೃಷ್ಣ ಆ ಅಸುರನ ಕುತ್ತಿಗೆಯನ್ನು ಹಿಡಿತಾನೆ. ಯಾಕೆ ಅಂತ ಕೇಳಿದರೆ, ಈ ಅಸುರ ಗೋಕುಲಕ್ಕೆ ಬರತಕ್ಕಂಥ ಸಂದರ್ಭದಲ್ಲಿ ಆ ಗೋಕುಲದಲ್ಲಿರ್ತಕ್ಕಂತಹ ಬಾಲಕರ, ಅಲ್ಲಿರ್ತಕ್ಕಂತಹ ಗೋಪಾಲಕರ ಎಲ್ಲರಿಗೂ ಕೂಡ ಕಷ್ಟವನ್ನು ನೀಡಿದ್ದ. ಅದೇ ಕಷ್ಟವನ್ನು ಈ ತೃಣಾವರ್ತನೂ ಕೂಡ ಅನುಭವಿಸಬೇಕು ಅಂತ ಹೇಳಿಕೊಂಡು ಕೃಷ್ಣ ಆ ತೃಣಾವರ್ತನ ಕುತ್ತಿಗೆಯನ್ನು ಹಿಡಿದಂತೆ. ಕುತ್ತಿಗೆಯನ್ನು ಹಿಡಿದು ಏನು ಮಾಡಿದ ಅಂತ ಕೇಳಿದ್ರೆ, ಅವನನ್ನು ಒಂದು ರೀತಿಯಾಗಿ ಆ ಕುತ್ತಿಗೆಯಿಂದ ಅವನ ಕೈಯಿಂದ ಬಿಗಿಗೊಳಿಸಿದ. ತನ್ಮೂಲಕವಾಗಿ ಅವನ ಕಣ್ಣಿಗೆ ಅಂಧಕಾರವನ್ನು ಬರುವಂತೆ ಮಾಡಿದ. ತೃಣಾವರ್ತ ಗೋಕುಲಕ್ಕೆ ಬರತಕ್ಕಂಥ ಸಂದರ್ಭದಲ್ಲಿ ಬಿರುಗಾಳಿಯಾಗಿ ಬಂದು ಅಲ್ಲಿರತಕ್ಕಂತಹ ಎಲ್ಲ ಗೋಪಾಲಕರ ಕಣ್ಣಿಗೆ ಧೂಳು ಇತ್ಯಾದಿಗಳನ್ನು ಆಗುವಂತೆ ಮಾಡಿದ್ದ. ಅದೇ ಕಷ್ಟವನ್ನು ಕೃಷ್ಣ ನೀನೀಗ ಅನುಭವಿಸು ಅಂತ ಹೇಳಿಕೊಂಡು ಕೃಷ್ಣ ಅವನ ಕುತ್ತಿಗೆಯನ್ನು ಹಿಡಿದು ಅವನಿಗೆ ಕತ್ತಲೆ ಆಗುವಂತೆ ಮಾಡ್ತಾನೆ. ತದನಂತರದಲ್ಲಿ ಬಹಳ ಮನಸ್ಸಿಗೆ ಕ್ಲೇಶವನ್ನು ನೀಡಿದ್ದ, ಸಜ್ಜನರಿಗೆ ದುಃಖವನ್ನು ನೀಡಿದ್ದ. ಆ ಸಜ್ಜನರಿಗೆ ನೀಡಿದಂತಹ ದುಃಖದ ಅನುಭವ ಈ ತೃಣಾವರ್ತನಿಗೂ ಆಗಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಭಗವಂತ ಆ ತೃಣಾವರ್ತನನ್ನು ಸಂಹಾರ ಮಾಡುವಾಗ ತುಂಬ ಅವನಿಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ಕ್ಲೇಶವನ್ನು ಅನುಭವಿಸುವಂತೆ ಮಾಡಿ ತದನಂತರದಲ್ಲಿ ಅವನನ್ನು ಸಂಹಾರ ಮಾಡಿದ. ಸಜ್ಜನರಿಗೆ ಮಾಡಿರತಕ್ಕಂತಹ ದ್ವೇಷ, ಕ್ಲೇಶ ಇವೆಲ್ಲವೂ ಕೂಡ ನಮ್ಮನ್ನು ಬಾಧಿಸ್ತದೆ ಎಂಬಂತಹ ಚಿಂತನೆಯನ್ನು ಇಲ್ಲಿ ನಾವು ಅರ್ಥೈಸಿಕೊಳ್ಳಬೇಕು. ತನಗಿಂತ ಉತ್ತಮರಲ್ಲಿ ತಾನು ಏನಾದರೂ ಕೂಡ ದೋಷವನ್ನು ಅಥವಾ ಏನಾದರೂ ಕೂಡ ಅವರಿಗೆ ಅಗೌರವವನ್ನು ತೋರಿಸಿದರೆ ಅದೆಲ್ಲವೂ ಕೂಡ ತನಗೆ ಬರ್ತದೆ ಎಂಬುದನ್ನು ಅರ್ಥೈಸಿಕೊಳ್ಳಬೇಕು ಎಂಬುದನ್ನು ಈ ತೃಣಾವರ್ತನ ಚಿಂತನೆಯ ಮೂಲಕವಾಗಿ ಕೃಷ್ಣ ನಮಗೆ ಹೇಳ್ತಾ ಇದ್ದಾನೆ. ನಾವು ಯಾವ ಸಜ್ಜನರಿಗೆ ಯಾವ ಅನ್ಯಾಯವನ್ನು ನಾವು ಮಾಡ್ತೇವೆಯೋ ಅದೇ ಅನ್ಯಾಯಗಳು ನಮಗೂ ಕೂಡ ಅದು ನಮ್ಮನ್ನು ಅನುಸರಿಸಿಕೊಂಡು ಬರ್ತದೆ. ಯಾಕೆ? ನಾವು ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ಫಲವನ್ನು ನಾವು ಅನುಭವಿಸಬೇಕಾಗ್ತದೆ ಎಂಬಂತಹ ಚಿಂತನೆ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಒಂದು ವೇಳೆ ನಮಗಿಂತ ಉತ್ತಮರು, ಆ ಉತ್ತಮರಲ್ಲಿ ಮಾಡಿರತಕ್ಕಂತಹ ಅನ್ಯಾಯ ಅದು ಮತ್ತೆ ಪುನಃ ನಮ್ಮನ್ನು ಬಾಧಿಸ್ತದೆ ಎಂಬುದಾಗಿ ಈ ರೀತಿಯಾಗಿ ರಾಜರು ನಮಗೆ ಅದನ್ನು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಇನ್ನು ರಾಜರು ಒಂದು ಒಳ್ಳೆಯ ಚಿಂತನೆಯನ್ನು ನೀಡ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದರೆ, ಆ ಭಗವಂತನನ್ನು, ಕೃಷ್ಣನನ್ನು ಯಶೋದೆ ತೊಟ್ಟಿಲಿಗೆ ಹಾಕಿದ್ದಾಳೆ. ತೊಟ್ಟಿಲಿಗೆ ಹಾಕಿ ಅವನನ್ನು ತೊಟ್ಟಿಲಲ್ಲಿ ಮಗು ಆಡಿಸ್ತಾ ಇದ್ದಾಳೆ. ಆ ಮಗು ಆಡಿಸತಕ್ಕಂತಹ ಚಿಂತನೆಯನ್ನು ರಾಜರು ನಮಗೆ ಇಡ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದರೆ, ಅವಳು ತೊಟ್ಟಿಲಿನಲ್ಲಿ ಹಾಕಿ ಆ ಸರಪಳಿ, ತೊಟ್ಟಿಲಿಗೆ 4 ಸರಪಳಿಗಳನ್ನು ಕಟ್ಟಿದೆ. ಆ ಸರಪಳಿಗಳು ಚಿನ್ನದ ಸರಪಳಿಗಳು. ಅದು ಕಟ್ಟಿ ಅದರಲ್ಲಿ ಭಗವಂತನನ್ನು ತೂಗಿಸ್ತಾ ಇದ್ದಾಳೆ. ಇದು ಹೇಗೆ ಅಂತ ಕೇಳಿದರೆ, ಒಂದು ರೀತಿಯಾಗಿ ತಾನು ಒಳ್ಳೆಯ ದೇವತಾ ಲೋಕದಲ್ಲಿರುವಂತೆ ಅವಳಿಗೆ ಆಭಾಸವಾಯಿತು ಅಂತ ಹೇಳಿಕೊಂಡು ಇದನ್ನು ಹೇಳ್ತಾರೆ. ಆದರೆ ಇದನ್ನು ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಾಗಿ ಇದನ್ನು ಅನ್ವಯ ಮಾಡಿಕೊಳ್ಳಬೇಕು? ಎಲ್ಲಿ ನಮಗೆ ಭಗವಂತ ಹೇಗೆ, ನಾವು ಭಗವಂತನನ್ನು ಇಟ್ಟು ಆಡಿಸುವಂತಹ ಬಗೆ ಹೇಗೆ ಅಂತ ಕೇಳಿದರೆ, ನಮ್ಮ ಹೃದಯ, ಆ ಹೃದಯದಲ್ಲಿ ಭಗವಂತ ಸದಾ ಇರಬೇಕು. ಒಳ್ಳೆಯ ದಿನಗಳು,
ಭಗವಂತನ ಚಿಂತನೆಯಲ್ಲಿ ಒಂದು ಕ್ಷಣವನ್ನೂ ಕೂಡ ಮರೆತು ನಾವು ಬದುಕಬಾರದು. ಭಗವಂತನ ಚಿಂತನೆಯನ್ನು ನಮ್ಮ ಹೃದಯದಲ್ಲಿ ನಾವು ಇಟ್ಟುಕೊಳ್ಳಬೇಕು. ಭಗವಂತನ ಚಿಂತನೆಯಲ್ಲಿ ಇಟ್ಟುಕೊಂಡು ನಾವು ಬದುಕಿದೆವು ಅಂತ ಹೇಳಿದರೆ ಅಲ್ಲಿ ಯಾವುದು ಭಗವಂತ ನಮ್ಮ ಹೃದಯ ಎಂಬಂತಹ ತೊಟ್ಟಿಲು. ಈ ತೊಟ್ಟಿಲಲ್ಲಿ ಯಾವುದು ಆ ಭಗವಂತನನ್ನು ಕಟ್ಟಲಿಕ್ಕೆ ತೊಟ್ಟಿಲಿನಲ್ಲಿ 4 ಸರಪಳಿಗಳು. ನಮ್ಮಲ್ಲಿ ಆಗುವಾಗ ಯಾವುದು ಸರಪಳಿಗಳು ಅಂತ ಹೇಳಿದರೆ 4 ವೇದಗಳು, ಋಕ್ ಯಜು ಸಾಮ ಅಥರ್ವ ಎಂಬಂತಹ 4 ವೇದಗಳು. ಈ ವೇದಗಳನ್ನು ಅರ್ಥೈಸಿಕೊಳ್ಳಬೇಕು. ಆ ವೇದಗಳು ಯಾರನ್ನು ಹೇಳ್ತಾ ಉಂಟು ಎಂಬುದನ್ನು ಚಿಂತಿಸಬೇಕು. ಇದೇ ನಮಗೆ ಬೇರೆ ಯಾವುದೂ ಬೇಕಾಗಿಲ್ಲ. ಭಗವಂತನನ್ನು ಚಿಂತನೆ ಮಾಡಲಿಕ್ಕೆ ಇರತಕ್ಕಂತಹದ್ದು ಯಾವುದು ಅಂತ ಕೇಳಿದ್ರೆ ಇದೆ. ಭಗವಂತನನ್ನು ಹೃದಯ ಎಂಬಂತಹ ತೊಟ್ಟಿಲು, ಅದಕ್ಕೆ 4 ವೇದಗಳು, ಅದೇ ಸರಪಳಿಯ ಸ್ಥಾನ. ಆ ಸರಪಳಿಯಲ್ಲಿ ಭಗವಂತನನ್ನು ಇರಿಸಿ ಅವನನ್ನು ಅಳಿಯಬೇಕಂತೆ. ಅವನನ್ನು ಅಳಿಯುವುದು ಅಂತ ಹೇಳಿದರೆ ಒಳ್ಳೆಯ ಭಗವಂತನ ಚಿಂತನೆಯನ್ನು ನಾವು ಯೋಚನೆ ಮಾಡುವಂತಹದ್ದು. ಇದೇ ಭಗವಂತನ ತತ್ವಜ್ಞಾನವನ್ನು ಚಿಂತಿಸುವಂತಹದ್ದು. ಇದೇ ಭಗವಂತನನ್ನು ತಿಳ್ಕೊಳ್ಳುವಂತಹ ಬಗೆ. ತದನಂತರದಲ್ಲಿ ಒಂದು ಕಣ್ಣಿನ ಪಟ್ಟಿ. ಮಗುವನ್ನು ಮಲಗಿಸುವಾಗ ಅದಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಯನ್ನು ಮಾಡ್ತಾರೆ. ನಾವು ಕೂಡ ನಮ್ಮ ಇಂದ್ರಿಯಕ್ಕೆ ಒಂದು ರೀತಿಯಾಗಿರ್ತಕ್ಕಂತಹ ಪಟ್ಟಿಯನ್ನು ಕಟ್ಟಿಕೊಳ್ಳಬೇಕು. ಆ ಪಟ್ಟಿ ಅದರಿಂದ ಇನ್ನಿತರ ಬಾಹ್ಯವಾಗಿರತಕ್ಕಂತಹ ಪದಾರ್ಥಗಳು, ಬಾಹ್ಯವಾಗಿರತಕ್ಕಂತಹ ವಿಷಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿದಂತೆ ಮಾಡಿಕೊಳ್ಳಬೇಕು. ಇದು ಇನ್ನು ಭಗವಂತನನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಆ ವೇದಗಳೆಂಬಂತಹ ಸರಪಳಿಯ ಮೂಲಕವಾಗಿ ಭಗವಂತನನ್ನು ತೂಗುತ್ತಾ ಇದ್ದರೆ ಆವಾಗ ಏನಾಗ್ತದೆ ಅಂತ ಕೇಳಿದರೆ ಭಗವಂತ ನಮಗೆ ಅವನ ಲೋಕವನ್ನು ನಮಗೆ ಕರುಣಿಸ್ತಾನೆ. ಭಗವಂತನನ್ನು ಚಿಂತನೆ ಮಾಡಿದಾಗ, ಭಗವಂತನ ಪ್ರಜ್ಞೆ ನಮ್ಮಲ್ಲಿ ಇದ್ದಾಗ ಭಗವಂತ ನಿಶ್ಚಿತವಾಗಿಯೂ ಕೂಡ ಅವನನ್ನು ನಮ್ಮಲ್ಲಿ ತನ್ನನ್ನು ಆ ಭಕ್ತರನ್ನು ತನ್ನಲ್ಲಿಗೆ ಕರೆಸಿಕೊಳ್ತಾನೆ. ಈ ಚಿಂತನೆ ನಮ್ಮಲ್ಲಿರಬೇಕು. ಭಗವಂತನನ್ನು ಚಿಂತಿಸತಕ್ಕಂತಹ ಆ ಬಗೆಯನ್ನು ಅರ್ಥೈಸಿಕೊಂಡು ವೇದವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬರುವುದಿಲ್ಲ, ಪುರಾಣವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬರುವುದಿಲ್ಲ. ಪುರಾಣವನ್ನು ಅರ್ಥೈಸುವಂತಹ ಬಗೆ ಹೇಗೆ, ಪುರಾಣವನ್ನು ಚಿಂತಿಸುವಂತಹ ಬಗೆ ಹೇಗೆ, ಇದನ್ನು ನಮಗೆ ಅರ್ಥವಾಗದೇ ಇರತಕ್ಕಂತಹದ್ದು ಅಂತ ಹೇಳಿದರೆ ಸಹಜವಾಗಿ ವೇದಗಳು ಅರ್ಥವಾಗುವುದಿಲ್ಲ. ಅದಕ್ಕೆ ಉಪಕಾರವಾಗಿ ನನಗೆ ಪುರಾಣಗಳಿದೆ. ಪುರಾಣಕ್ಕೆ ದಾಸರುಗಳು ತಮ್ಮ ಆ ಪುರಾಣಗಳಲ್ಲಿ ಹೇಳಿರತಕ್ಕಂತಹ ಅರ್ಥವನ್ನು ನಮಗೆ ಕನ್ನಡೀಕರಿಸಿ ಕೊಟ್ಟಿದ್ದಾರೆ. ಅದನ್ನು ನಾವು ಚಿಂತಿಸಿದಾಗ ಭಗವಂತ ನಮಗೆ ತನ್ನನ್ನು ತಾನು ತನ್ನ ಆ ರೂಪವನ್ನು ನಮಗೆ ದರ್ಶನವಾಗುವಂತೆ ಮಾಡ್ತಾನೆ. ಅದನ್ನು ನಾವು ಅರ್ಥೈಸಿಕೊಂಡಾಗ ನಮಗೆ ಭಗವದ್ ದರ್ಶನ ಎಂಬುದು ಅದು ನಿಶ್ಚಿತ ಅಂತ ಹೇಳಿಕೊಂಡು ರಾಜರು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಮ್ಮ ಹೃದಯವನ್ನು ನಾವು ಯಾರಿಗೋಸ್ಕರ ಇದರಲ್ಲಿ ಸ್ಥಾನವನ್ನು ಕೊಡಬೇಕು ಅಂತ ಕೇಳಿದ್ರೆ, ಹೃದಯ ಅದು ಭಗವಂತನ ಸನ್ನಿಧಾನ ಉಳ್ಳದ್ದಾಗಬೇಕು. ಭಗವಂತನ ಸನ್ನಿಧಾನ ಉಳ್ಳದ್ದಾದಾಗ ಅದರಲ್ಲಿ ಇನ್ನಿತರ ಯಾವುದೂ ಕೂಡ ಬೇಡವಾಗಿರತಕ್ಕಂಥದ್ದಕ್ಕೆ ಇದರಲ್ಲಿ ಸ್ಥಾನವನ್ನು ಕೊಡಬಾರದು. ಹೃದಯದಲ್ಲಿ ಭಗವಂತನ ಸನ್ನಿಧಾನವನ್ನು ಇರಿಸಿ ಭಗವತ್ ಚಿಂತನೆಯನ್ನು ಇರಿಸಿದಾಗ ಅದು ಅದರಲ್ಲಿ ಭಗವದ್ ದರ್ಶನ ಎಂಬುದು ನಿಶ್ಚಿತವಾಗಿಯೂ ಕೂಡ ಸಾಧ್ಯವಾಗ್ತದೆ ಎಂಬುದನ್ನು ರಾಜರು ಇಲ್ಲಿ ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ಆ ಭಗವಂತನನ್ನು ಯಶೋದೆ ತೊಟ್ಟಿಲಲ್ಲಿ ಇಟ್ಟು ಅವಳು ಆಡಿಸ್ತಾ ಇದ್ದಾಳೆ. ಅವಳು ಆಡಿಸ್ತಾ ಇದ್ದಾಗ ಆ ಭಗವಂತನ ಮುಂಗುರುಳುಗಳು ಅದು ಅಲುಗಾಡ್ತಾ ಇದೆ. ಭಗವಂತ ಒಂದು ರೀತಿಯಾಗಿರ್ತಕ್ಕಂತಹ ಭಗವಂತನನ್ನು ಎಲ್ಲ ಕಡೆಗಳಲ್ಲೂ ಕೂಡ ಚಿಂತಿಸುವಾಗ ಅವನು ಮಂದಹಾಸ ಮೃದು ಸುಂದರಾನನಂ ವಂದನೀಯಮಭಿವಂದ್ಯ ಸತ್ಪತಿಂ ಅಂತ. ಅಂದರೆ ಮಂದಹಾಸ ಮೃದು ಸುಂದರಾನನಂ, ಭಗವಂತನ ಮುಖ ಯಾವತ್ತೂ ಕೂಡ ಒಂದು ಗಂಟಿಕ್ಕಿದ ಮುಖ ಅಥವಾ ಕೋಪಗೊಂಡಿರತಕ್ಕಂತಹ ಮುಖ ಎಲ್ಲೂ ಕೂಡ
ಚಿಂತಿಸುವಂತಹದ್ದಿಲ್ಲ. ಮತ್ತೇನು ಅಂತ ಕೇಳಿದರೆ ಭಗವಂತ ಸಹಜವಾಗಿ ಎಲ್ಲ ಕಾಲದಲ್ಲೂ ಕೂಡ ಮಂದಹಾಸ, ಒಳ್ಳೆಯ ರೀತಿಯಲ್ಲಿ ಮಂದಹಾಸವನ್ನು ಬೀರತಕ್ಕಂತಹದ್ದು. ನಾವು ಯದ್ಭಾವಂ ತದ್ಭವತಿ, ನಾವು ಯಾವ ರೀತಿಯಾಗಿ ಭಗವಂತನನ್ನು ನೋಡ್ತೇವೆಯೋ ಆ ರೀತಿಯಾಗಿರತಕ್ಕಂತಹ ಪ್ರತಿಫಲನ ನಮಗಾಗುವಂತಹದ್ದು. ಆದ್ದರಿಂದ ಭಗವಂತ ಆ ಕೃಷ್ಣ ರೂಪದಲ್ಲಿಯೂ ಕೂಡ ಒಳ್ಳೆಯ ರೀತಿಯಲ್ಲಿ ಮುಗುಳ್ನಗ್ತಾ ಇದ್ದಾನೆ. ಅಂತಹ ರೂಪವನ್ನು ಆ ಯಶೋಧ ನೋಡ್ತಾ ಇದ್ದಾಳೆ. ಆ ನಗುವೇ ಅವಳಿಗೆ ಒಂದು ರೀತಿಯಾಗಿರತಕ್ಕಂತಹ ಅಮೃತವನ್ನು ನೀಡ್ತಾ ಇದೆ. ಇನ್ನು ಭಗವಂತನ ಕಾಲಿಗೆ ಕಟ್ಟಿರತಕ್ಕಂತಹ ಗಿಚ್ಚೆಗಳು ಅದೆಲ್ಲವೂ ಕೂಡ ಆ ತೊಟ್ಟಿಲಿನ ಅಲುಗಾಡುವಿಕೆಯ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಶಬ್ದವನ್ನು ಮಾಡ್ತಾ ಇದೆ. ಆ ಮಗುವನ್ನು ನೋಡಿಕೊಂಡು ಯಶೋದೆ ತನ್ನ ಇಡೀ ದಿನವನ್ನು ಒಂದು ರೀತಿಯಾಗಿ ಕಳೀತಾ ಇದ್ದಾಳೆ. ಒಳ್ಳೆಯ ರೀತಿಯಲ್ಲಿ ಇರತಕ್ಕಂತಹ ಚಿಂತನೆಯಲ್ಲಿ ಅವಳು ಕಳೀತಾ ಇದ್ದಾಳೆ ಅಂತ ಹೇಳ್ತಾರೆ. ತೇನೇ ಕನಕ ಗೌಧೋಪರ ಶೋಭಿಪಾದಂ. ಭಗವಂತನ ನೋಡ್ತಾ ಇದ್ದರೆ ನಮ್ಮಲ್ಲಿರತಕ್ಕಂತಹ ಚಿಂತೆಗಳು ನಮಗೆ ಯಾವತ್ತೂ ಕೂಡ ಬಾಧಿಸುವುದಿಲ್ಲ. ಅವಳಿಗೂ ಕೂಡ ಸಹಜವಾಗಿರತಕ್ಕಂತಹ ಚಿಂತೆಗಳಿದ್ದರೂ ಕೂಡ ಆ ಭಗವಂತನ ಕೃಷ್ಣನ ಮುಖವನ್ನು ನೋಡಿ ಅದು ಯಾವುದೂ ಕೂಡ ಅವಳಿಗೆ ಚಿಂತೆಯಿಂದ ಅನ್ನಿಸ್ತಾ ಇಲ್ಲ. ಯಾಕೆ? ಭಗವಂತನ ಮುಖವನ್ನು ನೋಡಿ ಒಂದು ರೀತಿಯಲ್ಲಿ ಅವಳು ತನ್ನನ್ನು ತಾನೇ ಮರೆತು ತನ್ನ ದಿನವನ್ನು ಕಳೀತಾ ಇದ್ದಾಳೆ. ಈ ರೀತಿಯಾಗಿ ಯಾರು ಜೀವನವನ್ನು ಮಾಡ್ತಾರೋ ಅವರಿಗೆ ಯಾವತ್ತೂ ಕೂಡ ಚಿಂತೆ ಬಾಧಿಸೋದಿಲ್ಲ ಎಂಬುದನ್ನು ರಾಜರು ಈ ನಮಗೆ ಈ ಒಂದು ಶ್ಲೋಕದ ಮೂಲಕವಾಗಿ ನಮಗೆ ಹೇಳ್ತಾ ಇದ್ದಾರೆ. ಯಶೋದೆ ಆ ಮಗುವನ್ನು ಇಟ್ಟು ಆ ತೊಟ್ಟಿಲಿನ ಮೇಲೆ ಇಟ್ಟು ತನ್ನ ಕೈಯಿಂದ ತೂಗ್ತಾ ಇದ್ದಾಳೆ. ತೂಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಹೇಗೆ ಅಂತ ಕೇಳಿದರೆ ಅವಳು ಒಂದು ರೀತಿಯಾಗಿ ಮತ್ತೆ ಅವಳಿಗೆ ಕೆಳಗಿಡ್ಲಿಕ್ಕೇ ಮನಸ್ಸಿಲ್ಲ. ಮಗುವನ್ನು ಸದಾ ಕಾಲದಲ್ಲೂ ಕೂಡ ತನ್ನ ಜೊತೆಗೇ ಇರಬೇಕು, ತನ್ನ ಯಾವತ್ತೂ ಕೂಡ ತನ್ನ ಕೈಯಲ್ಲಿರಬೇಕು ಎಂಬುದಾಗಿ ಅವಳು ಚಿಂತನೆಯಲ್ಲಿದ್ದವಳು. ಆದರೂ ಕೂಡ ಅವಳಿಗೆ ಆ ತೊಟ್ಟಿನಲ್ಲಿ ಇಡುವಂತಹದ್ದಕ್ಕೆ ಮನಸ್ಸೇ ಬರ್ತಾ ಇಲ್ವಂತೆ. ಯಾಕೆ ಅಂತ ಕೇಳಿದರೆ ಆ ಸಾತ್ವಿಕರ ಜೀವನ ಹೀಗಿರ್ತದೆ. ಹೇಗೆ ಅಂತ ಕೇಳಿದರೆ ಅವರಿಗೆ ಭಗವಂತನನ್ನು ಬಿಟ್ಟು ಬೇರೆ ಯಾವ ಲೌಕಿಕ ವಿಷಯದ ಕಡೆಗೂ ಅವರಿಗೆ ತನ್ನ ಮನಸ್ಸು ಹೋಗಬೇಕು ಅಂತಿಲ್ಲ. ಮತ್ತೇನು ಅಂತ ಕೇಳಿದರೆ ಅವರ ಜೀವನ ಕೇವಲ ಭಗವನ್ಮಯವಾಗಿರುವಂತಹದ್ದು. ಒಳ್ಳೆಯ ಜ್ಞಾನಿಗಳು ಇವರ ದಿನಚರ್ಯೆ ಹೇಗಿರ್ತದೆ ಅಂತ ಕೇಳಿದರೆ ಪಾಠ, ಪ್ರವಚನ, ಭಗವಂತನ ಪೂಜೆ ಇದರಲ್ಲಿಯೇ ತಮ್ಮ ಜೀವನವನ್ನು ಅವರು ಕಳೀತಾ ಇರ್ತಾರೆ. ಲೌಕಿಕವಾಗಿರತಕ್ಕಂಥ ಯಾವ ಅಪೇಕ್ಷೆಯಲ್ಲಿಯೂ ಕೂಡ ಅವರು ಇರೋದಿಲ್ಲ. ಅಂತಹ ದಿನವನ್ನು ಈ ಯಶೋದೆ ಕಳೀತಾ ಇದ್ದಾಳೆ. ಅವಳಿಗೆ ಹೇಗಿದೆ ಅಂತ ಕೇಳಿದರೆ ತನ್ನ ಜೀವನದಲ್ಲಿ ಸದಾಕಾಲದಲ್ಲೂ ಕೂಡ ಭಗವಂತನ ಜೊತೆಗೇ ಇರಬೇಕು ಅಂತ ಹೇಳಿಕೊಂಡು ಚಿಂತನೆ ಇರತಕ್ಕಂಥವಳು. ಅದಕ್ಕೋಸ್ಕರವಾಗಿ ಅವಳು ಭಗವಂತನಿಗೇ ತನ್ನನ್ನು ಅರ್ಪಿಸಿಕೊಂಡು ತಾನು ತನ್ನ ಜೀವನವನ್ನು ಕಳೀತಾ ಇದ್ದಾಳೆ. ಲೌಕಿಕ ವಿಷಯದಲ್ಲಿ ಕೆಲವು ಸಂದರ್ಭದಲ್ಲಿ ಅವಳು ಭಗವಂತನನ್ನು ಇಟ್ಟು ತಾನು ಹೋದಳು ಅಂತ ಎಲ್ಲ ಹೇಳ್ತಾರೆ. ಆದರೆ ಅದೆಲ್ಲವೂ ಕೂಡ ಒಂದು ರೀತಿಯಾಗಿರತಕ್ಕಂಥ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಕಾರ್ಯಗಳು ಆಗಲಿಕ್ಕಿದೆ. ಆ ಒಂದು ನಿಮಿತ್ತದಿಂದಾಗಿ ಅವಳು ಕೆಲವು ಸಂದರ್ಭದಲ್ಲಿ ಭಗವಂತನನ್ನು ಇಟ್ಟು ತಾನು ಲೌಕಿಕವಾಗಿರತಕ್ಕಂತಹ ವಿಷಯ ಪದಾರ್ಥಗಳಲ್ಲಿ ಓದದಿದೆ. ಆದರೆ ಮುಖ್ಯವಾಗಿ ಅವಳಿಗೇನಿತ್ತು ಅಂತ ಕೇಳಿದರೆ ಸದಾಕಾಲದಲ್ಲೂ ಕೂಡ ಕೃಷ್ಣನ ಜೊತೆಗೇ ಇರಬೇಕು ಎಂಬುದಾಗಿರತಕ್ಕಂತಹ ಚಿಂತನೆಯಲ್ಲಿ ಇದ್ದವಳು ಈ ಯಶೋದೆ. ಇದು ಸಾತ್ವಿಕರ ಜೀವನ ಚರ್ಯೆ ಹೀಗಿರ್ತದೆ ಎಂಬುದಾಗಿ ಇಲ್ಲಿ ನಮಗೆ ಗೊತ್ತಾಗ್ತದೆ. ತದನಂತರದಲ್ಲಿ ಕೃಷ್ಣ ಸಹಜವಾಗಿ ಆ ಮಕ್ಕಳ ಹಾಗೆ ತಾನು ಹೆಬ್ಬೆರಳನ್ನು ಚೀಪ್ತಾ ಇದ್ದಾನಂತೆ.
ಇದು ಹೇಗೆ ಅಂತ ಕೇಳಿದರೆ ಅವನಿಗೆ ಈ ಒಂದು ಚೀಪುವಿಕೆ ಇದೆಲ್ಲ ಕೇವಲ ಲೌಕಿಕವಾಗಿರತಕ್ಕಂತಹ ಒಂದು ಚರ್ಯವನ್ನು ಅನುಸರಿಸಿ ಭಗವಂತ ಈ ರೀತಿಯಾಗೆಲ್ಲ ಮಾಡ್ತಾ ಇದ್ದಾನೆ. ಭಗವಂತ ತ್ರಿವಿಕ್ರಮಾವತಾರವಾದ ಕಾಲದಲ್ಲಿ ಅವನ ಹೆಬ್ಬೆರಳು ಬ್ರಹ್ಮಾಂಡದ ಕಟಾಹವನ್ನು ಭೇದಿಸಿ ಅಲ್ಲಿಂದ ತನ್ಮೂಲಕವಾಗಿ ಅಲ್ಲಿ ಗಂಗೆ ಹರಿಪಾದದಿಂದಾಗಿ ಬಂದಿರತಕ್ಕಂಥವಳು ಗಂಗೆ ಅಲ್ಲಿಂದ ಬಂದಿರತಕ್ಕಂಥವಳು. ಅಂತಹ ಸಾಮರ್ಥ್ಯವುಳ್ಳಂತಹ ಭಗವಂತ ಇಲ್ಲಿ ಈಗ ಏನಾಗಿತ್ತು ಅಂತ ಕೇಳಿದರೆ ಕೇವಲ ಒಂದು ಬೆರಳನ್ನು ಇಟ್ಟುಕೊಂಡು ತಾನು ಲೌಕಿಕವಾಗಿರತಕ್ಕಂತಹ ಅನುಸರಿಸಿಕೊಂಡು ಲೌಕಿಕ ನಿಯಮವನ್ನು ಅನುಸರಿಸಿಕೊಂಡು ಆ ತೊಟ್ಟಿನಲ್ಲಿ ಇದ್ದುಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದಾನಂತೆ. ಇದೇನು ಅಂತ ಕೇಳಿದರೆ ಒಂದು ರೀತಿಯಾಗಿ ಹೇಗಿತ್ತು ಅಂತ ಕೇಳಿದರೆ ಸ್ವಾಂಗುಷ್ಟ ಪುಷ್ಟ ಸುಭಗಾಂಗುಲಿ ಅಚ್ಯುತಃ ತಾಂ ಸಂಗೃಹ್ಯ ಚುಂಬತಿ ಶಿಶು ಪ್ರಕೃತಿ ಶಯಾನಃ. ಅವನು ಶಿಶು ಪ್ರಕೃತಿಯನ್ನು ಅನುಭವಿಸ್ತಾ ಇದ್ದಾನೆ. ತಾನು ಯಾವತ್ತೂ ಕೂಡ ಬೆಳೆದಿರ್ತಕ್ಕಂಥವನು ಬ್ರಹ್ಮಾಂಡದ ಕಟಾಹವನ್ನು ಭೇದಿಸಿರತಕ್ಕಂತಹ ಭಗವಂತನ ಅಂಗುಷ್ಠ. ಅಂತಹ ಅಂಗುಷ್ಠವನ್ನು ಈಗ ಶಿಶುಭಾವವನ್ನು ಹೊಂದಿ ತಾನು ಶಿಶುಭಾವವನ್ನು ಹೊಂದಿ ತನ್ನ ಮೂಲಕವಾಗಿ ಈ ಜಗತ್ತಿನಲ್ಲಿರತಕ್ಕಂತಹ ಏನು ವಿಭಾವ ಎಲ್ಲರೂ ಕೂಡ ಯಾವ ರೀತಿಯಾಗಿರ್ತಾರೆ ಆ ರೀತಿಯಾಗಿರ್ತಕ್ಕಂತಹ ಒಂದು ಸ್ವಭಾವವನ್ನು ಭಗವಂತ ಅನುಭವಿಸ್ತಾ ಇದ್ದಾನೆ. ಭಗವಂತ ಅದನ್ನು ಆಧರಿಸ್ತಾ ಇದ್ದಾನೇನೋ ಅಂತ ಹೇಳಿಕೊಂಡು ಆ ರೀತಿಯಾಗಿ ಕಾಣ್ತಾ ಇದೆ ಅಂತ ಹೇಳಿಕೊಂಡು ತಾನು ಹೇಳ್ತಾ ಇದ್ದಾರೆ. ಇನ್ನು ಹೇಳ್ತಾರೆ ಭಗವಂತ ಮಲಗಿದ. ಶಿಶುವು ಆ ಮಗುವು ತೊಟ್ಟಿನಲ್ಲಿಟ್ಟಿದ್ದಾಳೆ. ಆ ಮಲಗಿರತಕ್ಕಂತಹ ಭಗವಂತ ಸಹಜವಾಗಿ ನಿದ್ರೆಯನ್ನು ಮಾಡಿದ. ನಿದ್ರೆಯನ್ನು ಮಾಡಿದಾಗ ಏನಾಯಿತು ಅಂತ ಕೇಳಿದರೆ ಇಲ್ಲಿ ಒಂದು ರೀತಿಯಾಗಿರತಕ್ಕಂತಹ ಒಂದು ಸಂಭಾಷಣೆ ಆಯಿತು ಅಂತ ಹೇಳ್ತಾರೆ. ಆ ಮಗುವಿಗೂ ಆ ತಾಯಿಗೂ ಒಂದು ರೀತಿಯಾಗಿರತಕ್ಕಂತಹ ಮಲಗಿರತಕ್ಕಂತಹ ಮಗುವಿಗೂ ಆ ಯಶೋದೆಗೂ ಒಂದು ಸಂಭಾಷಣೆಯನ್ನು ರಾಜರು ಕಲ್ಪನೆ ಮಾಡ್ತಾ ಇದ್ದಾರೆ. ಏನು ಅಂತ ಕೇಳಿದರೆ ನಿದ್ರಾಮಾಶ್ರಯ ಕಿಂ ತದಾಶ್ರಯ ಬಲಂ ಭುಕ್ತಂ ವ್ರಜಂ ವ್ರಜೇರಣತ ನಿದ್ರಾ ಕಾಂಬ ನಿಮೀಲಿತ ಕಾಕ್ಷಯುಗಲಂ ಪ್ರಾಜ್ಯಂ ಇದಾಲಿಂಗತಿ ಆಸ್ಪೇವಂಸಿತಿ ಮುದ್ರಿತಾತ್ಮತನಯ ಸ್ವಾಂಗಂ ಸಮಾಲಿಂಗಿತತ್ ಸರ್ವಂ ಜೀರ್ಣಮತೋ ದಿಶೇತಿ ಜನನೀ ಶಂಸನ್ ನಿಜಂ ಸೋವತಾತ್. ಭಗವಂತನನ್ನು ರಾಜರು ಒಂದು ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇದು ಪ್ರಸಿದ್ಧವಾಗಿರತಕ್ಕಂತಹ ಒಂದು ಶ್ಲೋಕ. ಭಗವಂತ ತನ್ನನ್ನು ತಾನೇ ಆಲಿಂಗಿಸಿಕೊಂಡ ಅಂತ ಹೇಳ್ತಾರೆ. ಪ್ರಾಜ್ಞರೂಪಿಯಾಗಿರತಕ್ಕಂತಹ ಭಗವಂತ ನಾವು ಕೂಡ ಮಲಗಿದಾಗ ನಮಗೆ ಪ್ರಾಜ್ಞರೂಪಿಯಾಗಿರತಕ್ಕಂತಹ ಭಗವಂತನ ಆಲಿಂಗನೆ ನಮಗಾಗುವಂತಹದ್ದು. ಇಲ್ಲಿ ಈಗ ಭಗವಂತನಿಗೂ ಆ ಮಗುವಿಗೂ ಕೃಷ್ಣನಿಗೂ ಅದೇ ರೀತಿಯಾಗಿ ಯಶೋದೆಗೂ ಒಂದು ರೀತಿಯಾಗಿ ಸಂಭಾಷಣೆಯನ್ನು ಹೇಳ್ತಾ ಇದ್ದಾರೆ. ಮಗು ಕೇಳ್ತಾ ಉಂಟಂತೆ, ಕೃಷ್ಣ ಕೇಳ್ತಾ ಇದ್ದಾನಂತೆ. ಅಮ್ಮ ಹೇಳ್ತಾ ಇದ್ದಾಳೆ ಮಲಗು ಮಲಗು ಅಂತ ಹೇಳ್ತಾ ಇದ್ದಾಳೆ. ನಾನು ಯಾಕೆ ಮಲಗಬೇಕು ಅಂತ ಭಗವಂತ ಕೇಳ್ತಾ ಇದ್ದಾನೆ. ಕೃಷ್ಣ ಆ ಯಶೋದೆ ನಿದ್ರಾವಾಶ್ರಯ, ನೀನು ನಿದ್ದೆಯನ್ನು ಮಾಡು ಅಂತ ಆ ಯಶೋದೆ ಮಗುವನ್ನು ಕೃಷ್ಣನಿಗೆ ಹೇಳ್ತಾ ಇದ್ದಾಳೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ನಿದ್ದೆಯನ್ನು ಮಾಡಿ ನನಗೇನಾಗಬೇಕು ಅಂತ. ತದಾಶ್ರಯ ಕಿಂ, ನಾನು ನಿದ್ದೆಯನ್ನು ಮಾಡಿದ್ರಿಂದಾಗಿ ನನಗೇನು ಏನಾದರೂ ಕೂಡ ನನಗೆ ಉಪಕಾರ ಉಂಟಾ ಅಂತ ಕೇಳಿದರೆ ಅವನು ಕೇಳ್ತಾ ಇದ್ದಾನೆ ನಾನು ಯಾಕೆ ಮಲಗಬೇಕು ಅಂತ. ಅದಕ್ಕೆ ಉತ್ತರ ಕೊಡ್ತಾಳೆ ಯಶೋದೆ, ಮಲಗಿದಾಗ ಏನಾಗ್ತದೆ ಅಂತ ಕೇಳಿದರೆ ನಾವು ತಿಂದಿರತಕ್ಕಂತಹ ಏನು ಅನ್ನಗಳಿದೆ ಅದು ಜೀರ್ಣವಾಗ್ತದೆ. ಆ ಜೀರ್ಣವಾಗುವುದಕ್ಕೋಸ್ಕರವಾಗಿ ನೀನು ಮಲಗಬೇಕು ಅಂತ ಹೇಳಿಕೊಂಡು ಯಶೋದೆ ಹೇಳ್ತಾಳಂತೆ ಮಗುವಿಗೆ. ತಿಂದದ್ದು ಜೀರ್ಣವಾಗ್ತದೆ ಅಂತ ಹೇಳಿದರೆ ಕೃಷ್ಣ ಕೇಳ್ತಾ ಇದ್ದಾನೆ, ನನಗೆ ನಿದ್ರೆ ಏನು ಅಂತಲೇ ಗೊತ್ತಿಲ್ಲ. ನಿದ್ರಾಕಾಂಬ, ನಿದ್ರಾ ಅಂತ ಹೇಳಿದರೆ ಏನು? ನಿದ್ರೆ ಅಂತ ಹೇಳಿದರೆ ನನಗೆ ನಿದ್ರೆ ಎಂಬಂತಹ ಪದದ ಅರ್ಥವೇ ಗೊತ್ತಿಲ್ಲ. ನಾನು ನಿದ್ರೆಯನ್ನು ಮಾಡುವವನೇ ಅಲ್ಲ,
ನಿದ್ರೆಯನ್ನು ಮಾಡು ಅಂತ ಹೇಳ್ತಾ ಇದೆಯಲ್ವ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅವರಿಗೆ ಉತ್ತರ ಕೊಡ್ತಾಳೆ, ನಿದ್ರೆ ಅಂತ ಹೇಳಿದರೆ ಪ್ರಾಜ್ಞರೂಪಿ ಭಗವಂತನನ್ನು ಆಲಿಂಗನೆ ಮಾಡುವಂತಹದ್ದು ನಿದ್ರೆ. ಪ್ರಾಜ್ಞರೂಪಿ ಭಗವಂತನನ್ನು ಆಲಿಂಗಿಸುವುದು ನಿದ್ರೆ ಅಂತ ಹೇಳಿದರೆ ನನ್ನನ್ನು ನಾನು ಆಲಿಂಗಿಸುವುದು, ನಾನು ನನ್ನನ್ನು ಮತ್ತೆ ಪುನಃ ಆಲಿಂಗಿಸಿಕೊಂಡು ಮಲ್ಕೊಳ್ಬೇಕಾಗ್ತದೆ. ಇದನ್ನೇ ನಿದ್ರೆ ಅಂತ ಹೇಳಿದ್ದಾರೆ ಇನ್ನು ಅಂತ ಆ ಮಗು ಕೇಳ್ತಾ ಉಂಟು. ಸರಿ, ಅವನು ಈ ಯಶೋದೆ ಇಷ್ಟು ಹೇಳಿದಾಗ ಕೃಷ್ಣ ಏನು ಮಾಡಿದ ಅಂತ ಹೇಳಿದರೆ ತಾನು ತನ್ನನ್ನು ಹೀಗೆ ಆಲಿಂಗಿಸಿಕೊಂಡು ಮಲ್ಕೊಂಡ ಅಂತೆ. ಇದು ಒಂದು ರೀತಿಯಾಗಿ ಅವಳಿಗೆ ವಿಚಿತ್ರವಾಗಿ ಕಂಡಿತು. ಯಾಕೆ ಅಂತ ಕೇಳಿದರೆ ಆಲಿಂಗಿಸಿ ಒಂದು ಕ್ಷಣ ಕಣ್ಣು ಮುಚ್ಚಿ ಕಣ್ಣು ತೆರೆದಂತೆ. ನಿದ್ದೆ ಮಾಡು ಅಂತ ಹೇಳಿದ್ದಲ್ವಾ ಅಂತ ಹೇಳಿದರೆ ನನ್ನ ನಿದ್ದೆಯೂ ಆಯಿತು, ನಂದು ತಿಂದಿರತಕ್ಕಂಥ ಎಲ್ಲ ಪದಾರ್ಥಗಳನ್ನು ಜೀರ್ಣ ಆಯಿತು, ಇನ್ನು ನನಗೆ ಮತ್ತೆ ಪುನಃ ಏನಾದರೂ ಕೊಡು ಅಂತ ಹೇಳಿಕೊಂಡು ಬೇಡಲಿಕ್ಕೆ ಶುರು ಮಾಡಿದಂತೆ. ಕೃಷ್ಣನಿಗೆ ಅವಳು ಕೃಷ್ಣನನ್ನು ಮಲಗಿಸಿಕೊಂಡು ನಾನು ಮಲಗು ಅಂತ ಹೇಳಿದರೆ ಭಗವಂತನನ್ನು ಮಲಗಿಸ್ಲಿಕ್ಕೂ ಸಾಧ್ಯ ಇಲ್ಲ, ಭಗವಂತನನ್ನು ಯಾವ ರೀತಿಯಾಗಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಒಂದು ಕ್ಷಣ ಕಣ್ಣನ್ನು ಮುಚ್ಚಿ ನಾನು ಎಲ್ಲವೂ ಮುಗಿಯಿತು, ನನ್ನ ನಿದ್ದೆಯಾಯಿತು, ನಂದು ಎಲ್ಲ ತಿಂದಿರತಕ್ಕಂಥ ಪದಾರ್ಥ ಜೀರ್ಣವಾಯಿತು, ನನ್ನನ್ನು ಎಲ್ಲವೂ ಕೂಡ ಮುಗಿಯಿತು ಅಂತ ಹೇಳಿಕೊಂಡು ಮತ್ತೆ ನನಗೆ ತಿನ್ನಲಿಕ್ಕೆ ಕೊಡುತ್ತಾರೆ. ಆಗ ತಾನೇ ಮಗುವನ್ನು ತಿನ್ನಿಸಿ ಮಗುವನ್ನು ತೊಟ್ಟಿಲಿಗೆ ಹಾಕಿರತಕ್ಕಂತಹದ್ದು. ಒಂದು ಕ್ಷಣದಲ್ಲಿ ಎಲ್ಲವನ್ನೂ ಮಾಡಿ, ನಿದ್ದೆಯನ್ನು ಮಾಡಿ ಎಲ್ಲವನ್ನೂ ಮಾಡಿ ಮತ್ತೆ ಪುನಃ ಸರ್ವಂ ಜೀರ್ಣಮತೋ ದಿಶೇತಿ, ಎಲ್ಲವೂ ಜೀರ್ಣವಾಯಿತು, ಎಲ್ಲವೂ ನನ್ನ ನಿದ್ದೆ ಆಯಿತು, ಎಲ್ಲವೂ ಕೊಡು ಅಂತ ಹೇಳಿ ಈಗ ಮತ್ತೆ ನನಗೆ ಕೊಡು ಅಂತ ಹೇಳಿಕೊಂಡು ಹೇಳ್ತಾ ಇದ್ದಾರೆ ಅಂತ ಹೇಳಿಕೊಂಡು ಆ ರಾಜರು ಇದನ್ನು ಆ ಮಗು ನಿದ್ದೆ ಮಾಡಿರತಕ್ಕಂತಹ ಬಗೆಯನ್ನು ಚಿಂತಿಸ್ತಾ ಇದ್ದಾರೆ. ಭಗವಂತನಿಗೆ ನಿದ್ದೆಯೂ ಇಲ್ಲ, ಯಾವುದೂ ಇಲ್ಲ, ಎಲ್ಲವನ್ನೂ ಕೂಡ ಮೀರಿರತಕ್ಕಂಥವನು ಭಗವಂತ. ಆದರೂ ಕೂಡ ಲೌಕಿಕವಾಗಿರತಕ್ಕಂತಹ ದೃಷ್ಟಿಯನ್ನು, ಲೌಕಿಕವಾಗಿರತಕ್ಕಂತಹ ವ್ಯವಸ್ಥೆಯನ್ನು ಅನುಸರಿಸಿ ಭಗವಂತ ಎಲ್ಲವನ್ನೂ ಕೂಡ ಆಚರಿಸ್ತಾನೆ ಎಂಬುದನ್ನು ನಾವಿಲ್ಲಿ ಚಿಂತಿಸಬೇಕು. ತದನಂತರದಲ್ಲಿ ಅವಳು, ನಾವು ಕೂಡ ಸಹಜವಾಗಿ ಮಕ್ಕಳನ್ನು ಆಡಿಸುವಾಗ ಲಾಲಿ ಹಾಡನ್ನು ಹಾಡ್ತೇವೆ. ಅವಳು ಕೂಡ ಮಗುವನ್ನು ಇರಿಸಿ ಲಾಲಿ ಹಾಡ್ತಾ ಇದ್ದಂತೆ, ಭಗವಂತನನ್ನು ಸ್ತೋತ್ರ ಮಾಡತಕ್ಕಂತಹ ಸ್ತೋತ್ರವನ್ನು ಹಾಡ್ತಾ ಇದ್ದರು. ಆಗ ಕೃಷ್ಣ ಕೇಳಿದಂತೆ, ಕಿಂ ಸದಾ ಜಲನಿಧೌ ಶೇಷಾಂಗಶಾಯಿನಂ, ನೀನು ಯಾವತ್ತೂ ಕೂಡ ನಾನು ನಿದ್ದೆ ಮಾಡಲಿಕ್ಕೆ ಹೊರಟಾಗ ಆ ಶೇಷಶಾಹಿಯಾಗಿರ್ತಕ್ಕಂತಹ ಒಬ್ಬ ನಾರಾಯಣನ ನೀನು ಅದರ ಬಗ್ಗೆ ಹಾಡುತ್ತಾ ಇದ್ದೀಯಲ್ವ, ಇದು ಯಾಕೆ? ಯಾವತ್ತೂ ಕೂಡ ಅವರ ಬಗ್ಗೆನೇ ಹಾಡ್ತಾ ಇದ್ದೀಯಲ್ವ, ಯಾಕೆ ಅಂತ ಕೇಳಿದರೆ ಆ ಮಗು ಕೇಳಿದ್ದು, ಕೃಷ್ಣ ಕೇಳಿದ್ದು, ನಾನು ಮಲಗಲಿಕ್ಕೆ ಹೊರಟಾಗ ನೀನು ಯಾವತ್ತೂ ಕೂಡ ಶೇಷಶಾಹಿಯಾಗಿರ್ತಕ್ಕಂತಹ ನಾರಾಯಣನ ಹಾಡನ್ನು ಹಾಡ್ತೀಯಲ್ವ, ಇದು ಯಾಕೆ ಅಂತ ಕೇಳಿದರೆ ಯಶೋದೆ ಉತ್ತರ ಕೊಡ್ತಾಳಂತೆ, ಅವನು ಶೇಷಶಾಹಿ, ಅವನು ಶೇಷಶಾಹಿ ಅಲ್ವ, ಅಂದರೆ ಶೇಷದ ಮೇಲೆ ಸದಾ ಕಾಲದಲ್ಲೂ ಮಲಗಿರತಕ್ಕಂಥವನು. ಅವನನ್ನು ಸ್ತೋತ್ರ ಮಾಡಿದರೆ ಅವನೇನಾದರೂ ನಿನಗೆ ಸ್ವಲ್ಪ ಆದರೂ ನಿದ್ದೆ ಕೊಡ್ಬೋದೇನೋ ಅಂತ ಹೇಳಿಕೊಂಡು ಅದಕ್ಕೋಸ್ಕರ ನೀನು ಮಲಗಲಿಕ್ಕೆ ಹೋಗುವಾಗ ಅವನ ಹಾಡನ್ನು ಹಾಡುವಂತಹದ್ದು. ನೀನು ನಿದ್ದೆಯನ್ನೇ ಮಾಡೋದಿಲ್ಲ, ಅವನ ಹಾಡನ್ನು ಹಾಡಿದರೆ ಆ ಶೇಷಶಾಹಿಯಾಗಿರತಕ್ಕಂತಹ ಭಗವಂತನನ್ನು ಅವನ ಹಾಡನ್ನು ಹಾಡಿದರೆ ನಿನಗೆ ಸ್ವಲ್ಪ ಆದರೂ ಕೂಡ ನಿದ್ದೆಯನ್ನು ಕೊಟ್ಟಾನೇನೋ ಅಂತ ಹೇಳಿಕೊಂಡು ಅದಕ್ಕೋಸ್ಕರವಾಗಿ ನೀನು ಮಲಗುವಾಗ ನಿನ್ನನ್ನು ಕೂಡ ಸ್ವಲ್ಪ ಹೊತ್ತು ನಿದ್ದೆಯನ್ನು ಕೊಡ್ತಾನೇನೋ ಅಂತ ಹೇಳಿಕೊಂಡು ಅದಕ್ಕೋಸ್ಕರ ಅವನನ್ನು ಹಾಡನ್ನು ಹಾಡ್ತಾ ಇದ್ದೇನೆ ಅಂತ ಹೇಳ್ತಾರಂತೆ. ಈ ಹೇಗೆ ಹೇಳಿದಾಗ ಅವರಿಗೆ ಮತ್ತೆ ಪುನಃ ಕೃಷ್ಣ ಪ್ರಶ್ನೆ ಮಾಡ್ತಾನಂತೆ, ನೀನೀಗ ಹೇಳಿದ್ದೇನು, ಅವನು ಯಾವತ್ತೂ ಕೂಡ ಮಲಗಿರ್ತಾನೆ ಅಂತ ಹೇಳಿದ್ಯಲ್ವ, ಸದಾ ಮಲಗಿರ್ತಕ್ಕಂತಹ ಭಗವಂತನನ್ನು ನೀನು ಹೇಳಿರ್ತಕ್ಕಂತಹ ಪದ್ಯವನ್ನಾದರೂ ಅವನು ಯಾಕೆ ಕೇಳ್ಕೊಳ್ತಾನೆ? ಅವನು ಯಾವತ್ತೂ ಕೂಡ ಮಲಗಿರ್ತಾನೆ ಅಂತಾದರೆ ನೀನು ಹಾಡತಕ್ಕಂಥ ಹಾಡು ಅವನಿಗೆ ಎಲ್ಲಿಂದ ಕೇಳಲಿಕ್ಕೆ ಎಲ್ಲಿಂದ ಸಾಧ್ಯ? ಅವನು ಕೇಳ್ತಾನೆ. ನೀನೀಗ ಪ್ರಾರ್ಥನೆ ಮಾಡೋದು ಅವನ ಹತ್ರ,
ನೀನು ನನ್ನ ಮಗನಿಗೂ ಕೂಡ ಸ್ವಲ್ಪ ಹೊತ್ತು ನಿದ್ದೆಯನ್ನು ಕೊಡು ಅಂತ ಹೇಳಿಕೊಂಡು ಅವನ ಹತ್ರ ಪ್ರಾರ್ಥನೆ ಮಾಡಿದರೆ ಅವನೇ ಮಲಗಿದ್ದಾನೆ. ಅವನೇ ಮಲಗಿದ ನಂತರ ನೀನು ಮಲಗಿದ ಹತ್ರ ಹೋಗಿ ಮಲಗಿಸು ಅಂತ ಹೇಳಿದರೆ ಅವನು ನಿನ್ನ ಪ್ರಾರ್ಥನೆಯನ್ನು ಹೇಗೆ ತಾನೇ ಕೇಳಿಕೊಳ್ಳಿಕ್ಕೆ ಸಾಧ್ಯ ಅಂತ ಒಂದು ರೀತಿಯಾಗಿ ತಮಾಷೆಯನ್ನು ಮಾಡ್ತಾ ಇದ್ದಾಳೆ. ಇನ್ನೊಂದು ಒಳಗಿನ ರಹಸ್ಯವನ್ನು ಯಶೋವರ್ಧಗೆ ತಿಳಿಸ್ತಾ ಇದ್ದಾಳೆ. ಅದೇನು ಅಂತಂದರೆ, ದೇವರಿಗೆ ಯಾವತ್ತೂ ನಿದ್ದೆ ಇಲ್ಲ. ಅಂದರೆ ಏವಂ ಚೇತ್ ಗರಿತಂ ತ್ವದೀಯಮಖಿಲಂ ತತ್ಕರಣ ದೇಶಂ ಕಥಂ, ನೀನು ಹೇಳತಕ್ಕಂತಹ ಮಾತುಗಳು ಅವನ ಕರ್ಣಕ್ಕೆ ಹೇಗೆ ತಾನೇ ಕೇಳಲಿಕ್ಕೆ ಸಾಧ್ಯ? ಮತ್ತು ಪ್ರತಿಪಾದೆಯನ್ನು ವಿತರಿತಂ ಆಯಾದಿಶೋದೋಸ್ಪಹ, ಅವನಿಗೆ ಯಾವ ಕಾಲಕ್ಕೂ ಕೂಡ ನಿದ್ದೆ ಇಲ್ಲ ಎಂಬುದನ್ನು ಕೃಷ್ಣ ಯಶೋದೆಗೆ ಅರ್ಥೈಸ್ತಾ ಇದ್ದಾನೆ. ಏನು ಅಂತ ಕೇಳಿದ್ರೆ, ಅವನು ಯಾವ ಕಾಲಕ್ಕೂ ಕೂಡ ಮಲಗೋದಿಲ್ಲ, ಯಾವ ಕಾಲಕ್ಕೂ ಕೂಡ ಅವನಿಗೆ ನಿದ್ದೆ ಎಂಬುದಿಲ್ಲ ಎಂಬುದನ್ನು ಇದನ್ನು ಯಶೋದೆಗೆ ಅರ್ಥೈಸಬೇಕು. ಈ ರೀತಿಯಾಗಿರತಕ್ಕಂತಹ ಚಿಂತನೆಯನ್ನು, ಅಂದರೆ ಏನಾಯಿತು, ನಾವು ಮಲಗ್ತೇವೆ, ನಾವು ಮಲಗುವಾಗ ಎಚ್ಚರದಲ್ಲಿ ಮಲಗಬೇಕು. ಏನು ಎಚ್ಚರದಲ್ಲಿ ಮಲಗುವುದು ಅಂತ ಹೇಳಿದ್ರೆ, ಭಗವಂತನ ಪ್ರಜ್ಞೆಯಿಂದಾಗಿ ನಾವು ಮಲ್ಕೊಳ್ಬೇಕು. ನಾವು ಮಲ್ಕೊಳ್ಳುವಾಗ ಭಗವಂತನನ್ನು ಮರೆತು ಯಾರೂ ಇಲ್ಲ ನಾನೇ ಅಂತ ಹೇಳಿಕೊಂಡು ಮಲಗಿದರೆ ಮರುದಿವಸ ಎದ್ದೇಳ್ತೇವೆ ಅಂತ ನಮಗೆ ನಿಶ್ಚಿತ ಇಲ್ಲ. ಹಾಗಾಗಿ ಏನು ಅಂತ ಕೇಳಿದ್ರೆ, ನಾವು ಮಲಗುವಾಗವೂ ಕೂಡ ಪ್ರಜ್ಞೆಯಿಂದ ಇದ್ದು ಮಲ್ಕೊಳ್ಬೇಕು. ಏನು ಪ್ರಜ್ಞೆ ಇದ್ದುಕೊಂಡು ಮಲ್ಕೊಳ್ಳುವುದು ಅಂತ ಹೇಳಿದ್ರೆ, ಭಗವಂತ ನಮ್ಮ ಎಲ್ಲ ನಾವು ನಿತ್ಯದಲ್ಲಿಯೂ ಕೂಡ ಮಾಡಿರತಕ್ಕಂತಹ ಕರ್ಮ, ಅದನ್ನು ಒಂದು ವೇಳೆ ನಮಗೆ ನಿದ್ದೆ ಇಲ್ಲ ಅಂತಾಗಿದ್ದರೆ ನಮ್ಮ ಸ್ಥಿತಿ ತುಂಬ ಗಂಭೀರ. ಯಾಕೆ ಅಂತ ಕೇಳಿದರೆ, ಮಲಗಿದಾಗ ನಮಗೇನಾಗ್ತದೆ ಅಂತ ಕೇಳಿದರೆ, ನಮ್ಮ ಎಲ್ಲ ಏನು ಸುಸ್ತುಗಳಿದೆ, ನಾವು ಬೆಳಗ್ಗಿನಿಂದ ಆರಂಭಿಸಿಕೊಂಡು ರಾತ್ರಿ ತನಕ ಮಾಡಿರತಕ್ಕಂತಹ ಎಲ್ಲ ಬೇರೆ ಬೇರೆ ವಿಧವಾಗಿರತಕ್ಕಂತಹ ಕರ್ಮಗಳು, ಅದರಿಂದ ನಮ್ಮ ದೇಹವೂ ಕೂಡ ಒಂದು ರೀತಿಯಾಗಿ ಅದು ಸುಸ್ತನ್ನು ಅನುಭವಿಸುತ್ತದೆ. ಇನ್ನು ಮನಸ್ಸು ಕೂಡ ಒಂದು ರೀತಿಯಾಗಿ ತುಂಬ ಒತ್ತಡವನ್ನು ಅನುಭವಿಸಿರ್ತದೆ. ಎಲ್ಲವನ್ನೂ ಕೂಡ ಶಮನ ಮಾಡಲಿಕ್ಕೆ ಯಾವುದು ಕಾರಣ ಅಂತ ಹೇಳಿದರೆ ನಮ್ಮ ನಿದ್ದೆ. ಆ ನಿದ್ದೆಯನ್ನು ಮಾಡಿ ಎದ್ದಾಗ ನಮಗೆ ಒಳ್ಳೆಯ ಒಂದು ಸುಖದ ಅನುಭವ ಆಗ್ತದೆ. ಇದು ಆಗುವಂತಹದ್ದು ಹೇಗೆ ಅಂತ ಕೇಳಿದರೆ, ಆ ಭಗವಂತನ ಪ್ರಜ್ಞೆಯಿಂದಾಗಿ ನಾವು ಮಲ್ಕೊಂಡು ಎದ್ದಾಗ ನಮಗೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಅನುಭವ ಆಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಕೃಷ್ಣನ ಏನು ಹೇಳ್ತಾ ಇದ್ದಾನೆ ಅಂತ ಕೇಳಿದ್ರೆ, ನೀನು ನನ್ನನ್ನು ಮಲಗಿಸುವಂತಹದ್ದು ಸಾಧ್ಯ ಇಲ್ಲ. ಯಾಕೆ? ನಾನು ಮಲಗಲಿಕ್ಕೆ ಇಲ್ಲ. ಈ ಒಂದು ಚಿಂತನೆಯನ್ನು ನೀನು ಇರಬೇಕು ಎಂಬುದಾಗಿ ಆ ಯಶೋದೆಗೆ ಕೃಷ್ಣ ಅವಳಿಗೆ ಎಚ್ಚರವನ್ನು ನೀಡ್ತಾ ಇದ್ದಾನೆ ಎಂಬುದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ತದನಂತರದಲ್ಲಿ ಅಲ್ಲಿರತಕ್ಕಂತಹ ಆ ನಂದನ ಅರಮನೆಯಲ್ಲಿರತಕ್ಕಂತಹ ಎಲ್ಲ ಕುವರಿಯರು, ಬಾಲಕಿಯರು, ಅವನ ದಾಸಿಯರು ಎಲ್ಲರೂ ಕೂಡ ಆ ಮಗುವನ್ನು ತೂಗ್ತಾ ಇದ್ದರಂತೆ. ಆ ತೂಗುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವನ ಆ ಭಗವಂತ ಹಾಕೊಂಡಿರತಕ್ಕಂತಹ ಆಭರಣಗಳು, ಅವನ ಎಲ್ಲ ಶರೀರಗಳು ಎಲ್ಲವೂ ಕೂಡ ಕಾಲುಗೆಜ್ಜೆ, ಕರ್ಣಕುಂಡಲ ಇವೆಲ್ಲವೂ ಕೂಡ ಏನು ಶಬ್ದವನ್ನು ಮಾಡ್ತಾ ಇದೆ. ಅದು ಶಬ್ದವನ್ನು ಮಾಡ್ತಾ ಇರತಕ್ಕಂತಹದ್ದು ಹೇಗೆ ಕೇಳ್ತಾ ಇದೆ ಅಂತ ಕೇಳಿದರೆ, ವೇದಗಳು ಶಬ್ದಕ್ಕೆ ವಶನಾಗ್ತಾನೆ ಭಗವಂತ. ವ್ಯಾಲೋಲಂ ಸಾಧೋಲಯ ಮೃಗದೃಶ ಕೃತ್ವ ಉಪನಿನ್ಯು ಪ್ರಿಯಂ. ಭಗವಂತ ಆ ಬಾಲಕಿಯರ ಆ ಅಲುಗಡ ತೂಗತಕ್ಕಂತಹ ಶಬ್ದಗಳು ಯಾವುದು? ಆ ಕರ್ಣಕುಂಡಲ ಶಬ್ದ ಮಾಡ್ತಾ ಇದೆ. ಭಗವಂತ ಧರಿಸಿರತಕ್ಕಂತಹ ಆಭರಣಗಳು ಅದು ಶಬ್ದ ಮಾಡ್ತಾ ಇದೆ. ಈ ಶಬ್ದಗಳಿಗೆ ಭಗವಂತ ಒಲಿತಾನೆ. ಇದನ್ನು ನಾವು ಲೌಕಿಕವಾಗಿ ಹೇಗೆ ಅನ್ವಯ ಮಾಡಿಕೊಳ್ಳಬೇಕು? ಭಗವಂತ ಶಬ್ದಕ್ಕೆ ಅನ್ವಯ ಮಾಡ್ತಾರೆ ಏನು? ಅಲ್ಲಿರತಕ್ಕಂಥ ಶಬ್ದಗಳು ಶಬ್ದ ಮಾಡ್ತಾ ಇರ್ತವೆ. ನಾವು ಕೂಡ ಅಧಿಕವಾಗಿರತಕ್ಕಂಥ ಆಭರಣವನ್ನು ಹಾಕಿಕೊಂಡು ಏನೋ ಒಂದು ಶಬ್ದವಾಯಿತು ಅಂತ ಹೇಳಿದ್ರೆ ಹಾಗಲ್ಲ. ಮತ್ತು
ಅಲ್ಲಿ ಅಲ್ಲಿರತಕ್ಕಂತಹ ಬಾಲಕಿಯರು, ಅಲ್ಲಿರತಕ್ಕಂತಹ ದಾಸಿಯರು, ಅವರ ಚಿಂತನೆ ಹೇಗಿತ್ತು ಅಂತ ಕೇಳಿದರೆ ಆ ಶಬ್ದಗಳು ಅದು ಒಂದು ರೀತಿಯಾಗಿರ್ತಕ್ಕಂತಹ ವೇದವನ್ನು ಹೇಳ್ತಕ್ಕಂತಹದ್ದು. ವೇದಕ್ಕೆ ಭಗವಂತ ಒಲಿತಾನೆ. ಆ ವೇದಗಳಿಂದಾಗಿ ಅಲಂಕೃತನಾಗಿರ್ತಕ್ಕಂಥವನು. ಆ ಕರ್ಣಕುಂಡಲಗಳು, ಅದೆಲ್ಲ ಏನು ಆಭರಣಗಳಿದೆ, ಅದೆಲ್ಲವೂ ಕೂಡ ವೇದಗಳು. ವೇದಗಳಿಂದ ಬರತಕ್ಕಂತಹ ಶಬ್ದ ಅದು ಅಪೌರುಷೇಯವಾಗಿರತಕ್ಕಂತಹ ಭಗವಂತನನ್ನು ತಿಳಿಸತಕ್ಕಂತಹದ್ದು. ಅಂತಹ ಭಗವಂತನನ್ನು ತಿಳಿಸತಕ್ಕಂತಹದ್ದು ಎಂಬಂತಹ ಚಿಂತನೆಯಲ್ಲಿ ಆ ಎಲ್ಲರೂ ಕೂಡ ಇದ್ದರು ಎಂಬುದನ್ನು ನಮಗೆ ಆ ಕೇವಲ ಆ ಭಗವಂತ ಧರಿಸಿರತಕ್ಕಂತಹ ಆಭರಣಗಳು, ಭಗವಂತ ಹಾಕಿರತಕ್ಕಂತಹ ಎಲ್ಲ ಆಭರಣಗಳು, ಕರ್ಣಕುಂಡಲಗಳು, ಇದರಿಂದ ಈ ರೀತಿಯಾಗಿರತಕ್ಕಂತಹ ಚಿಂತನೆಯನ್ನು ಮಾಡಲಿಕ್ಕೆ ಬರ್ತದೆ ಎಂಬುದನ್ನು ಹೇಳ್ತಾರೆ. ಇನ್ನು ಯೋ ಯೇ ವೈ ವಿಠ್ಠಲ ಸೇವಕಾ ಶುಭದಿಯ ತೇಷಾ ನಲಭ್ಯಸ್ಥಿತಿ ಪ್ರಾಯೋ ಚಾಪಯಿತು ಪುರದ್ವಿಷಮಿತಃ ಸಂಪ್ರಾಪ್ಯಂತ್ಯೇಕದಾ. ಭಗವಂತ ಅಲ್ಲಿರ್ತಕ್ಕಂತಹ ಏನು ಸ್ತ್ರೀಯರಿದ್ದಾರೆ, ಅವರು ಭಗವಂತನನ್ನು ಹಾಕಿರತಕ್ಕಂತಹ ತೊಟ್ಟಿಲನ್ನು ಇಳಿತಾ ಇದ್ದರಂತೆ. ಎಳೆಯತಕ್ಕಂತಹ ಸಂದರ್ಭದಲ್ಲಿ ಅದು ಯಾವ ರೀತಿಯಾಗಿತ್ತು ಅಂತ ಕೇಳಿದರೆ, ಭಗವಂತ ಆ ಹಗ್ಗವನ್ನು ಹಿಡಿದು ನಮ್ಮ ಕಡೆಗೆ ಎಳ್ಕೊಂಡು ಬಂದಾಗ, ಆ ಹಗ್ಗವನ್ನು ಹಿಡಿದುಕೊಂಡು ಹತ್ತಿರ ಬಂದಾಗ ಭಗವಂತ ನಮ್ಮ ಹತ್ತಿರ ಬರ್ತಾ ಇದ್ದ. ಭಗವಂತನನ್ನು ಹಗ್ಗವನ್ನು ಬಿಟ್ಟಾಗ ಆ ದೂರಕ್ಕೆ ಹೋಗ್ತಾ ಇತ್ತು. ಈ ಹಗ್ಗ ನಮಗೆ ಎರಡು ಚಿಂತನೆಯನ್ನು ಕೊಡ್ತದೆ. ಹೇಗೆ ಅಂತ ಕೇಳಿದರೆ, ಈ ಭಗವಂತನನ್ನು ಹಗ್ಗ ಎಂಬುದು ಯಾವುದು? ವೇದಗಳು. ವೇದಗಳನ್ನು ನಮ್ಮಲ್ಲಿಗೆ ಕರೆದುಕೊಂಡು ಬಂದಾಗ ಭಗವಂತ ನಮ್ಮಲ್ಲಿಗೆ ಬರ್ತಾನೆ. ನೀವು ಯಾವಾಗ ಈ ಹಗ್ಗವನ್ನು ಬಿಡ್ತೀರೋ ಭಗವಂತ ನಮ್ಮಿಂದ ದೂರ ಹೋಗ್ತಾನೆ. ಅಂದರೆ ಈ ಒಂದು ಶಾಸ್ತ್ರೀಯ ಚಿಂತನೆ, ನಮ್ಮ ಈಗಿನ ಯಾವುದೇ ಚಿಂತನೆಗಳು, ನಾವೀಗ ಮಗುವನ್ನು ಈ ರೀತಿಯಾಗಿ ಭೂಮಿಯ ಚಿನ್ನದ ತೊಟ್ಟಿಲ ಮಾಡಿ ಅಂತ ಹೇಳಿಕೊಂಡು ದಾಸರು ಭಗವಂತನನ್ನು ಲಾಲಿ ಹಾಡುವಾಗ ಭೂಮಿಯ ಚಿನ್ನದ ತೊಟ್ಟಿಲ ಮಾಡಿ ಅಂತ ಹೇಳಿಕೊಂಡು ಆ ಭಗವಂತನನ್ನೇ ಭೂಮಿಯಲ್ಲಿ ತೊಟ್ಟಿಲನ್ನಾಗಿ ಮಾಡಿಕೊಂಡು 4 ವೇದಗಳನ್ನು 4 ಸರಪಳಿಯನ್ನಾಗಿ ಚಿಂತನೆ ಮಾಡಿದ್ದಾರೆ. ಇದು ಎಲ್ಲವೂ ಕೂಡ ಶಾಸ್ತ್ರೀಯವಾಗಿರತಕ್ಕಂತಹ ಚಿಂತನೆ. ನಾವು ಯಾವಾಗ ಭಗವಂತನೆಂಬಂತಹ ಸೂತ್ರವನ್ನು ಹಿಡಿತೇವೆಯೋ ಆವಾಗ ಭಗವಂತ ನಮ್ಮಲ್ಲಿಗೆ ಬರ್ತಾನೆ. ಯಾವಾಗ ನಮಗೆ ಭಗವಂತನನ್ನು ಸೂತ್ರ ಎಂಬಂತ ಬಿಡ್ತೇವೆಯೋ ಭಗವಂತ ನಮ್ಮಿಂದ ದೂರ ಹೋಗ್ತಾನೆ. ಇದನ್ನು ಹೇಗೆ ಚಿಂತನೆ ಮಾಡ್ತಾರೆ ಅಂತ ಕೇಳಿದರೆ, ವಿಠ್ಠಲ ರೂಪದಲ್ಲಿ ಚಿಂತನೆ ಮಾಡ್ತಾರೆ. ಯಾರಿಗೆ ಜ್ಞಾನ ಇಲ್ವೋ ಜ್ಞಾನವನ್ನು ಕೊಡತಕ್ಕಂತಹ ರೂಪ ಯಾವುದು ಅಂತ ಕೇಳಿದರೆ ಅದು ವಿಠ್ಠಲ ರೂಪ. ಈ ಜೀವರಾಶಿಗಳು ಅವರಿಗೆ ಜ್ಞಾನ ಬೇಕು ಅಂತ ಹೇಳಿದರೆ ಅವರು ಯಾವುದನ್ನು ಆಶ್ರಯಿಸಬೇಕು? ವೇದಗಳನ್ನು ಆಶ್ರಯಿಸಬೇಕು. ವೇದಗಳನ್ನು ಆಶ್ರಯಿಸಿ ತನ್ನ ಮೂಲಕವಾಗಿ ಅವರಿಗೆ ಏನಾಗ್ತದೆ ಅಂತ ಕೇಳಿದರೆ, ಹತ್ತಿರಕ್ಕೆ ಎಳೆದಾಗ ಭಗವಂತ ನಮ್ಮಲ್ಲಿಗೆ ಬರ್ತಾನೆ. ವೇದಗಳು ತಮ್ಮ ಅರ್ಥವನ್ನು ನಮಗೆ ಅರ್ಥೈಸಿಕೊಳ್ತವೆ, ನಮ್ಮಲ್ಲಿಗೆ ಅದು ಬಿಡಿಸಿಕೊಳ್ತವೆ. ಈ ರೀತಿಯಾಗಿ ನಮಗೆ ಮಾಡಿದಾಗ ಭಗವಂತ ನಮ್ಮಲ್ಲಿಗೆ ಅವನು ತನ್ನನ್ನು ತಾನು ಬಿಡಿಸಿಕೊಳ್ತಾನೆ. ಇನ್ನೊಂದು ಏನು ಅಂತ ಕೇಳಿದರೆ, ಬೇರೆ ಬೇರೆ ದೃಷ್ಟಾಂತವನ್ನು ಇಲ್ಲಿ ಹೇಳ್ತಾರೆ. ಭಗವಂತನನ್ನು ಕಂಡುಕೊಂಡಂತಹ ಬೇರೆ ಬೇರೆ ಜ್ಞಾನಿಗಳಿದ್ದಾರೆ. ಆ ಜ್ಞಾನಿಗಳೆಲ್ಲವೂ ಕೂಡ ಯಥಾರ್ಥವಾಗಿರತಕ್ಕಂತಹ ಜ್ಞಾನವನ್ನು ಯಾರೂ ಆಶ್ರಯಿಸಲಿಲ್ಲ. ಮತ್ತೇನಾಯಿತು ಅಂತ ಕೇಳಿದರೆ, ಭಗವಂತ ಅವನು ನಮಗಿಂತ ಉತ್ತಮನಾಗಿರತಕ್ಕಂಥವನು, ಭಗವಂತ ನಮ್ಮನ್ನು ಉದ್ಧರಿಸತಕ್ಕಂಥವನು. ಹೀಗೆ ಭಗವಂತನನ್ನು ತಿಳ್ಕೊಳ್ಳುವಂಥದ್ದು ಯಥಾರ್ಥವಾಗಿ ಯಾವ ರೀತಿಯಾಗಿ
ಜಗತ್ತಿದೆಯೋ ಆ ರೀತಿಯಾಗಿ ತಿಳ್ಕೊಳ್ಬೇಕು. ಜಗತ್ತು ಇರತಕ್ಕಂತಹ ಜಗತ್ತನ್ನು ಇಲ್ಲ ಅಂತ ಹೇಳಿದರೆ ಅದು ಒಂದೇ ರೀತಿಯಾಗಿರ್ತಕ್ಕಂತಹ ಭ್ರಮಾತ್ಮಕವಾಗಿರ್ತದೆ. ಅದಕ್ಕೋಸ್ಕರ ನಾವು ಭಗವಂತನನ್ನು ತಿಳ್ಕೊಳ್ಳುವಾಗ ಭಗವಂತನಿಗೆ ಆಶ್ರಯವಾಗಿರತಕ್ಕಂತಹ ಜಗತ್ತು, ನಮಗೆ ಜಗತ್ತನ್ನು ಮೊದಲಿಗೆ ತಿಳ್ಕೊಳ್ಬೇಕು. ಯಾಕೆ ನಾವು ಜಗತ್ತನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರೆ, ಜಗತ್ತನ್ನು ತಿಳ್ಕೊಂಡಾಗ ಜಗತ್ತನ್ನು ಸೃಷ್ಟಿ ಮಾಡಿರತಕ್ಕಂತಹ ಭಗವಂತನ ಬಗ್ಗೆ ನಮಗೆ ಜ್ಞಾನ ಬರಲಿಕ್ಕೆ ಸಾಧ್ಯ. ಇಂತಹ ವಿಶಿಷ್ಟವಾಗಿರತಕ್ಕಂತಹ ಜಗತ್ತನ್ನು ಯಾವನು ಸೃಷ್ಟಿ ಮಾಡಿದ್ದಾನೋ ಅಂತಹ ಭಗವಂತ ಎಷ್ಟು ಅದ್ಭುತವಾಗಿರ್ಬೋದು, ಅವನ ಅದ್ಭುತಗಳು ಹೇಗಿರ್ಬೋದು ಎಂಬುದನ್ನು ಒಂದು ನಮಗೆ ದೃಷ್ಟಾಂತ ಬೇಕು. ಯಾಕೆ ಅಂತ ಕೇಳಿದರೆ, ಈ ಒಂದು ದೃಷ್ಟಾಂತ ಇಲ್ಲ ಅಂತ ಹೇಳಿದರೆ ನಾವು ಭಗವಂತನ ತಿಳ್ಕೊಳ್ಳಿಕ್ಕೆ ಹೋಗೋದೇ ಇಲ್ಲ. ಯಾವುದೋ ಒಂದೀಗ ನಮಗೆ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಜಗತ್ತನ್ನು ಎದುರಿಗೆ ಕೊಟ್ಟಾಗ ಆವಾಗ ನಮಗೇನಾಗ್ತದೆ, ಇಂತಹ ಒಂದು ಜಗತ್ತುಂಟಲ್ವ, ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಭಗವಂತ ಇನ್ನೆಷ್ಟು ಅದ್ಭುತವಾಗಿರಲಿಕ್ಕಿಲ್ಲ, ಅವನನ್ನು ತಿಳ್ಕೊಳ್ಬೇಕು. ಅವನನ್ನು ತಿಳ್ಕೊಳ್ಬೇಕು ಅಂತಾದರೆ ಅವನ ಹಿಂದೆ ಹೋಗಬೇಕು. ಅವನ ಹಿಂದೆ ಹೋಗಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾಗಿರತಕ್ಕಂಥದ್ದು ಯಾವುದು? ವೇದಗಳು, ಪುರಾಣಗಳು ಎಲ್ಲದನ್ನು ಆಶ್ರಯಪಡಿಸ್ತಾನೆ. ಆಶ್ರಯಪಟ್ಟು ತನ್ಮೂಲಕವಾಗಿ ಅವನು ಭಗವಂತನನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಹೀಗೆ ಈ ಒಂದು ಚಿಂತನೆಯ ಮೂಲಕವಾಗಿ ನಮಗೆ ಆ ಭಗವಂತನನ್ನು ನಮ್ಮ ಹತ್ತಿರಕ್ಕೆ ಎಳೆದು ಭಗವಂತನನ್ನು ಬಿಡುವಂತಹ ರೀತಿಯಲ್ಲಿ, ಭಗವಂತನನ್ನು ಆಡಿಸುವಾಗಲೂ ಕೂಡ ಯಾವತ್ತೂ ಹೇಳ್ತಾರೆ, ಮೊದಲಿಗೆ ಭಗವಂತನ ಹೀಗೇನು, ಆ ತೊಟ್ಟಿಲನ್ನು ಆಡಿಸುವಾಗಲೂ ಕೂಡ ಮೊದಲಿಗೆ ಹಿಂದಕ್ಕೆ ಮಾಡಬಾರ್ದು. ಮೊದಲಿಗೆ ಆ ನಾಲಿ ಆಡಿಸುವಾಗ ಎದುರಿಗೆ ಕರೆದುಕೊಂಡು ಬಂದು ಮತ್ತೆ ಅದನ್ನು ಬಿಟ್ಟು ಬಿಡಬಾರ್ದು. ಕೈಯಲ್ಲಿ ಹಿಡಿದುಕೊಂಡು ತನ್ಮೂಲಕವಾಗಿ ಆ ಭಗವಂತನನ್ನು ನಾಲಿ ಚೋಟು ಇತ್ಯಾದಿಗಳನ್ನು ಮಾಡಬೇಕು ಅಂತ. ಒಂದು ವೇಳೆ ನಾವು ಭಗವಂತನನ್ನು ಆಡಿಸಿ ನಾವು ಬಿಟ್ಟು ಅಂತ ಹೇಳಿದರೆ ಭಗವಂತ ನಮ್ಮಿಂದ ದೂರ ಹೋಗ್ತಾನೆ. ಆವಾಗ ನಮ್ಮ ಹಿಡಿತ ಭಗವಂತನಲ್ಲಿ ಇಲ್ಲ ಅಂತ ಆಗಿಬಿಡ್ತದೆ. ಭಗವಂತ ನಮ್ಮನ್ನು ಅವರ ಹಿಡಿತದಿಂದ ನಾವು ದೂರವಾಗಿ ಬಿಡ್ತೇವೆ. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂತ ಹೇಳಿದರೆ, ಆ ಲಾಲಿ ಇತ್ಯಾದಿಗಳನ್ನು ಮಾಡುವಾಗಲೂ ಕೂಡ ನಮ್ಮ ಆ ಚಿಂತನೆ ಭಗವಂತ ನಮ್ಮನ್ನು ಹಿಡಿದಿದ್ದಾನೆ, ಅವನು ನಮ್ಮನ್ನು ರಕ್ಷಿಸ್ತಾನೆ ಎಂಬಂತಹ ಚಿಂತನೆಯಲ್ಲಿ ಈ ಇತ್ಯಾದಿಗಳ ಸೇವೆಗಳನ್ನು ಮಾಡಿದಾಗಲೂ ಕೂಡ ಭಗವಂತ ನಮ್ಮನ್ನು ರಕ್ಷಿಸ್ತಾನೆ ಎಂಬಂತಹ ಪುಟ್ಟ ಚಿಂತನೆಯನ್ನು ಇಲ್ಲಿ ರಾಜರು ಇಡ್ತಾ ಇದ್ದಾರೆ. ಆಯಿತು, ಭಗವಂತ ಕೃಷ್ಣ ದೊಡ್ಡವನಾಗ್ತಾ ಇದ್ದಾನೆ. ದೊಡ್ಡವನಾಗ್ತಾ ಅವನು ಪುಟ್ಟ ಹೆಜ್ಜೆಯನ್ನು ಇಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾನೆ. ಅವನು ಆ ಗೋಪನ ಮನೆಯ ಅಂಗಳದಲ್ಲಿ ತನ್ನ ಆಟವನ್ನು ಆಡ್ತಾ ಇದ್ದಾನೆ. ಅವನ ಜೊತೆಗೆ ಅವನಿಗೆ ಆಡಲಿಕ್ಕೆ ಬೇರೆ ಯಾರೂ ಬೇಕಾಗಿಲ್ಲ. ಆ ಕರುಗಳನ್ನು ಇಟ್ಟುಕೊಂಡಿದ್ದಾನೆ. ಅವನಿಗೆ ಬೇರೆ ಯಾರೂ ಬೇಡ. ಅವನ ಜೊತೆಗಿರತಕ್ಕಂಥ ಗೆಳೆಯರು ಇದ್ದರೂ ಕೂಡ ತನಗೆ ಆಟ ಆಡಲಿಕ್ಕೆ ಯಾವುದು ಅಂತ ಕೇಳಿದರೆ ಆ ಪುಟ್ಟ ಕರುಗಳನ್ನು ಇಟ್ಟುಕೊಂಡಿದ್ದಾನೆ. ಕರುಗಳ ಮೂಲಕವಾಗಿ ಆ ಕರುಗಳನ್ನು ಕಾದನೋತ್ಸವ ಹರಿಕಾದನ ಅಂತ ಹೇಳಿಕೊಂಡು ದಾಸರು ಅವರನ್ನು ಕೊಂಡಾಡ್ತಾರೆ. ಕಾದನವತ್ಸನ ಹರಿಕಾದನ ಅಂತ ಹೇಳಿಕೊಂಡು ಅದರಲ್ಲಿ ಅಜಗಳಿಂದ ಕರುಗಳು ಗಜಗಳಂತೆ ಆದವು ಅಂತ ಹೇಳಿಕೊಂಡು ಆ ಒಂದು ಸಾಮ್ಯತೆಯನ್ನು ನೀಡುತ್ತಾರೆ. ಅಜಗಳಂತೆ ಇರತಕ್ಕಂತಹ ಕುರಿಗಳಂತಿರತಕ್ಕಂತಹ ಕರುಗಳು ಗಜಗಳಂತೆ ಆದವು. ಆ ಗಜದ ಸಾದೃಶ್ಯವನ್ನು ಕೊಡ್ತಾರೆ. ಅಂದರೆ ಭಗವಂತ ಎಷ್ಟು ಆ ಗೋವುಗಳ ಮೇಲೆ ತನ್ನ ಪ್ರೀತಿಯನ್ನು, ತನ್ನ ವಾತ್ಸಲ್ಯವನ್ನು ಇಟ್ಟಿದ್ದ ಅಂತ ನಮಗೆ ಗೊತ್ತಾಗ್ತದೆ. ಗೋವುಗಳು ಅಂತ ಹೇಳಿದರೆ ಬೇರೆ ಬೇರೆಗಳು. ಗೋವು ಶಬ್ದಕ್ಕೆ ಅರ್ಥವನ್ನು ಬೇರೆ ಬೇರೆ ರೀತಿಯಾಗಿ ಹೇಳ್ಬೋದು. ಗೋವು ಶಬ್ದಕ್ಕೆ ದನ ಅಂತ ಒಂದು ಅರ್ಥ ಇದೆ, ಗೋವು ಶಬ್ದಕ್ಕೆ ವೇದ ಅಂತ ಒಂದು ಅರ್ಥ ಇದೆ, ಗೋವು ಶಬ್ದಕ್ಕೆ ಮಾತುಗಳು ಅಂತ ಒಂದು ಅರ್ಥ ಇದೆ, ಗೋವು ಶಬ್ದಕ್ಕೆ ಇನ್ನು ಹೀಗೆ ಬೇರೆ ಬೇರೆ ಅರ್ಥವನ್ನು ಹೇಳುವಂಥದ್ದಿದೆ. ಇಲ್ಲಿ ಈಗ ಪ್ರಕೃತ ನನಗೆ ಗೋವು ಶಬ್ದಕ್ಕೆ ವೇದಗಳನ್ನು ಇಟ್ಟುಕೊಳ್ಳುವ, ವೇದಗಳನ್ನು ಇಟ್ಟುಕೊಂಡರೂ ಕೂಡ ಅದು ವೇದವನ್ನು ಪ್ರತಿಪಾದ್ಯ ಅಂತ ಅರ್ಥ ಆಗ್ತದೆ. ಆದರೆ ಇಲ್ಲೀಗ ನಾವು ಈ ಗೋವುಗಳನ್ನು ಇಟ್ಟುಕೊಳ್ಳುವ, ಹಸುಗಳನ್ನೇ ಇಟ್ಟುಕೊಂಡಾಗ ಭಗವಂತ ಆಟ ಆಡಿದ್ದು ಯಾರ ಜೊತೆಗೆ ಅಂತ ಕೇಳಿದರೆ ಆ ಗೋವುಗಳ ಜೊತೆಗೆ, ಅದರ ಜೊತೆಗಿರತಕ್ಕಂತಹ ಕರುಗಳ ಜೊತೆಗೆ ಭಗವಂತ ಆಡ್ತಾ ಇದ್ದಾನೆ.
ಭಗವಂತನ ಕಾಲಿಗೂ ಕೂಡ ಗೆಜ್ಜೆಯನ್ನು ಕಟ್ಟಿದ್ದಾರೆ. ಅದೇ ರೀತಿಯಾಗಿ ಆ ಗೋವುಗಳಿಗೂ ಕೂಡ ಗೆಜ್ಜೆಯನ್ನು ಕಟ್ಟಿದ್ದಾರೆ. ಅದೆಲ್ಲವೂ ಕೂಡ ಆ ಆಟ ಆಡ್ತಾ ಆಡ್ತಾ ದೇವೈಶ್ಚ ದೃಶ್ಯವಿಭವೋ ದೈತಾ ಸಮೀತೈಹಿ, ಆ ಭಗವಂತನ ಈ ಆಟವನ್ನು ನೋಡಲಿಕ್ಕೆ ಆಕಾಶದಲ್ಲಿ ದೇವತೆಗಳು ಬಂದು ಸೇರಿದ್ದಾರಂತೆ. ಭಗವಂತನ ಈ ಬಾಲಲೀಲೆಯನ್ನು ನೋಡಬೇಕು ಅಂತ ಹೇಳಿಕೊಂಡು ದೇವತೆಗಳು ಆಕಾಶದಲ್ಲಿ ಕುಳಿತುಕೊಂಡು ಈ ಭಗವಂತ ಈ ರೀತಿಯಾಗಿರ್ತಕ್ಕಂಥ ಗೋವುಗಳ ಜೊತೆಗೆ ತಾನು ಆಟವನ್ನು ಆಡ್ತಾ ಇದ್ದಾನೆ ಅಂತ ಹೇಳಿಕೊಂಡು ಆ ಭಗವಂತನ ಲೀಲೆಯನ್ನು ಮೇಲ್ಗಡೆಯಿಂದ ನೋಡ್ತಾ ಇದ್ದಾರಂತೆ. ಅವರು ಹೇಗೆ ನೋಡ್ತಾ ಇದ್ದಾರೆ ಅಂತ ಕೇಳಿದರೆ, ತಮ್ಮ ಮೈ ಮೇಲೆ ಇರತಕ್ಕಂಥ ಅಭಿಮಾನವನ್ನು, ದೇಹದಲ್ಲಿ ಅಭಿಮಾನವೇ ಇಲ್ಲ, ತಾವು ಪೂರ್ಣವಾಗಿ ಮೈ ಮರೆತು ಆ ಭಗವಂತನ ಆಟವನ್ನು ನೋಡ್ತಾ ಇದ್ದಾರೆ. ಏನಿದು ಭಗವಂತನ ಲೀಲೆ ಅಂತ ಹೇಳಿಕೊಂಡು ದೇವತೆಗಳು ಅವರೆಲ್ಲರ ಪರಿವಾರವನ್ನು ಸೇರಿಕೊಂಡು ಅವರು ನೋಡ್ತಾ ಇದ್ದಾರೆ. ಭಗವಂತ ಆಟವನ್ನು ಆಡ್ತಾ ಇದ್ದಾನೆ. ಹೇಗೆ ಅಂತ ಕೇಳಿದರೆ, ರಾಜರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಏನು ಅಂತ ಕೇಳಿದರೆ, ಇಂತಹ ಭಗವಂತ ನನ್ನ ಹೃದಯದಲ್ಲಿ ಗೋಚರಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಎಂತಹ ಭಗವಂತ ಅಂತ ಕೇಳಿದರೆ, ಹಾಸ ಪ್ರಕಾಶದ ದಿಶಾ ಪಟಲ ಸಬಾಲಹ, ಅಂತಹ ಭಗವಂತ ನನ್ನ ಹೃದಯದಲ್ಲಿಯೂ ಕೂಡ ಪ್ರಕಾಶಿಸಲಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದರೆ, ಭಗವಂತ ಒಳ್ಳೆಯ ದೈತ್ಯರಿಗೆ ತೇಜಸ್ಸನ್ನು ಉಳ್ಳವನಾಗಿದ್ದಾನೆ. ಭಗವಂತನ ತೇಜಸ್ಸು ದೈತ್ಯರಿಗೆ ಅದು ಮೃತ್ಯು ಸದೃಶವಾಗಿರತಕ್ಕಂತಹದ್ದು, ವ್ಯಾಘ್ರ ಸದೃಶವಾಗಿರತಕ್ಕಂತಹ ತೇಜಸ್ಸು ಅದು ಭಗವಂತನದ್ದು. ಅಂತಹ ಭಗವಂತನಿದ್ದಾನೆ. ಇನ್ನು ಭಗವಂತ ಹೇಗಿದ್ದಾನೆ ಅಂತ ಕೇಳಿದ್ರೆ, ಅಗ್ನಿಯಂತೆ ಇದ್ದಾನೆ. ದೈತ್ಯರೆಂಬಂತಹ ಕಾಡು ವನಕ್ಕೆ ಭಗವಂತ ಅಗ್ನಿಯಂತೆ ಇದ್ದಾನೆ. ಇನ್ನು ಮಂದಹಾಸ, ಈ ಎಲ್ಲ ವಿಶಿಷ್ಟವಾಗಿರತಕ್ಕಂತಹ ವ್ಯಕ್ತಿತ್ವದಿಂದಾಗಿ ಭಗವಂತನಿದ್ದಾನೆ. ಆ ಭಗವಂತ ಹೇಗೆ ಕಾಣ್ತಾ ಇದ್ದಾನೆ ಅಂತ ಕೇಳಿದರೆ, ಎಲ್ಲರಿಗೂ ಕೂಡ ಅವನು ಗೋಚರ ಆಗತಕ್ಕಂಥವನು ಕೇವಲ ಧ್ಯಾನದಿಂದ ಗೋಚರವಾಗುವನು. ಭಗವಂತನನ್ನು ಕೇವಲ ನಾನು ನೋಡಬೇಕು ಅಂತ ಹೇಳಿದ ತಕ್ಷಣ ಭಗವಂತ ನಮಗೆ ಕಾಣೋದಿಲ್ಲ. ಮತ್ತು ಅವನನ್ನು ಕಾಣಬೇಕು ಅಂತ ಹೇಳಿದರೆ ಧ್ಯಾನದಿಂದಾಗಿ ಗಮ್ಯ. ಭಗವಂತ ಒಂದು ಧ್ಯಾನ, ಒಂದು ಜ್ಞಾನ, ಈ ಎರಡಕ್ಕೆ ಮಾತ್ರ ತಿಳ್ಕೊಳ್ಳುವಂತಹವನು. ಅಂತಹ ಭಗವಂತನನ್ನು ನಮಗೂ ಕೂಡ ಕಾಣಿಸಲಿ ಅಂತ ಹೇಳಿಕೊಂಡು ರಾಜರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಭಗವಂತ ಮಾತನಾಡ್ತಾ ಇದ್ದಾನೆ. ಆ ಭಗವಂತನ ಮಾತು ಅದು ಯಾವ ರೀತಿಯಾಗಿದೆ ಎಂಬುದನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಇವತ್ತಿನ ಪ್ರವಚನವನ್ನು ಶ್ರೀಹರಿಪ್ರೇತ ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವರೂಪ ಶ್ರೀಕೃಷ್ಣಾರ್ಪಣ.